ಶ್ರೀಮತಿ ವನಿತಾ ಅಧ್ಯಕ್ಷರು ಚೆನ್ನೈತಡಿ ಗ್ರಾಮ ಪಂಚಾಯತ್ ವಾಮದ ಪದವು ಇವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಬಂಧುಗಳು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪಿಸುತ್ತಿದ್ದೇವೆ. ಈ ಚಾವಟ್ಟೆ ಉದೀಪಣದ ಕಾರ್ಯಕ್ರಮಕ್ಕೆ ಬರೆಯರುಂಡು ನಿನ್ನೆ ತೊಡರ ಉದೀಪಣ ಮಲ್ಪನ ಮುಖಾಂತರವಾದ ಈ ನಿತ್ಯ ಕಾರ್ಯಕ್ರಮಕ್ಕೆ ಪೂರ್ಣ ಸೂತ್ರವನ್ನು ಬರೆಯುವಂಚಿನ ಉದ್ಘಾಟನಾ ಸಮಾರಂಭದ ಏಳೆಗಳಿಗೆಲ್ಲ ಕೂಡಿದು ಬೈದೇನೆ. ಅಚ್ಚುಕಟ್ಟಾದ ಮತ್ತು ಕೊಡುವಂಚಿನ ಪುಗಾಟದ ಇಂಡಸ್ಟ್ರೀಸ್ ಸಂಸ್ಥೆ ಇದ್ದಲ್ಲ ಲಕ್ಷ್ಮಿ ಇಂಡಸ್ಟ್ರೀಸ್ ಉಜ್ಜಲದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಅನರ್ಹರತ್ನವಾಗಿ ಬದುಕು ಬಂದಿರುವಂಚಿನಲ್ಲಿ ಕೂಪನ ಕಟ್ಟಡ ಮುಖಾಂತರವಾಗಿ ಅಭಿವೃದ್ಧಿ ಗೊಂದಲಿನ ಆಸ್ಪತ್ರೆಯಾಗಿರುವಂಚಿನ ನಮ್ಮಲ್ಲಿ ಶಾಖೆ ಉದೀಪಣ ಮತ್ತು ಏಳೆಗಳಿಗೆ ಗಣ್ಯಾತಿ ಗಣ್ಯರನ್ನ ಸಮಾಕ್ಷಮದ ಬದುಕು ನಡೆಪಂಚಿನ ಈ ಉದೀಪಣದ ಕಾರ್ಯಕ್ರಮ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷವರ್ಧನ ಕುಮಾರನ ಪೂಜೆಗಾಗಿ ಶಶಿಕೇತನ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಧಾರವಾಡದ ಅಂತರ್ಗತ ಶಶಿಧರ ಶೆಟ್ಟಿ ಅಂಜನಾರಿ
ಬಹುಶಃ ರಾಜಕೀಯ ಅಲ್ಲದೆ ಸಾಮಾಜಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಸುಮಾರು 300ಕ್ಕಿಂತ ಮಿಕ್ಕಿದ ಸದಸ್ಯರಿಗೆ ಉದ್ಯೋಗವನ್ನು ಕೊಟ್ಟು ಹಲವಾರು ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಸಂಸ್ಥೆಯನ್ನು ಮುನ್ನಡೆಸಿ ಇವತ್ತು ಜನಾನುರರಾಗಿದ್ದಾರೆ. ಇವತ್ತು ಭಾಳ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಸಂವತ್ಸರ ಪ್ರಾರಂಭಗೊಂಡಿದೆ, ಹೊಸ ಯುಗ, ಹೊಸ ಸಮೃದ್ಧಿ ಪ್ರಾರಂಭಗೊಂಡಿದೆ. ಅದರಿಂದ ಈ ಶ್ವಾಸವೇ ನಮ್ಮ ಸಂಸ್ಥೆಯ ಧ್ಯೇಯ ಉದ್ದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ, ಗಣ್ಯರು ನಾಗರಿಕ ಬಂಧುಗಳು ಕೂಡ ಆಗಮಿಸಿದ್ದಾರೆ. ಬಂದಂಥ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಪ್ರಸ್ತಾವನೆಯ ಮಾತಿನೊಂದಿಗೆ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಸಂಸ್ಥೆಯ ಮಾಲಕರಾದಂಥ ಶ್ರೀಯುತ ಮೋಹನ್ ಕುಮಾರ್, ಲಕ್ಷ್ಮೀ ಗ್ರೂಪ್ಸ್, ಕನಸಿನ ಮನೆ, ಉಜಿರೆಯವರಿಂದ. ಸ್ಥಳ ಸಾನ್ನಿಧ್ಯದ ಎಲ್ಲ ದೇವ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಬಹುಶಃ ನಾವು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರ ಶುಭಾಶೀರ್ವಾದದೊಂದಿಗೆ ಕಳೆದ 37 ವರ್ಷದ ಹಿಂದೆ ಪ್ರಾರಂಭವಾದ ಲಕ್ಷ್ಮೀ ಇಂಡಸ್ಟ್ರೀಸ್ ಸಂಸ್ಥೆ 4 ವರ್ಷದ ಹಿಂದೆ ಉಜಿರೆಯಲ್ಲಿ ನಾವೊಂದು ಶೋರೂಮನ್ನು ಪ್ರಾರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ಯಾಕಂದರೆ ನಾವು ಪ್ರಾರಂಭಿಕ ದಿನದಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ 37 ವರ್ಷದ ಹಿಂದೆ, ಯಾಕಂದರೆ ಮರಕ್ಕೆ ಪರ್ಯಾಯವಾಗಿ ಒಂದು ಸಿಮೆಂಟಿನಿಂದ ತಯಾರು ಮಾಡಿದಂಥ ಒಂದು ಉತ್ಪನ್ನಗಳನ್ನು ನನ್ನ ತಂದೆಯವರಾದ ದಿವಂಗತ ರಾಜಮೇಶ್ರಿ ಅವರು ಧರ್ಮಸ್ಥಳ ಸಂಸ್ಥೆಯಲ್ಲಿ ಉಜಿರೆ ಕಾಲೇಜಿನ ಕೆಲಸಕ್ಕಾಗಿ ಉಜಿರೆಗೆ ಬಂದವರು. ತದನಂತರ ಅವರ ಕಲ್ಪನೆಯಲ್ಲಿ ರೂಪುಗೊಂಡಂಥ ಈ ಒಂದು ಸಿಮೆಂಟಿನ ತಯಾರಾದ ವಸ್ತುಗಳನ್ನು ತಯಾರು ಮಾಡುವ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡಿದರು. ಆಗ ನಾನು 8ನೇ ಕ್ಲಾಸಿಗೆ ಶಾಲೆಗೆ ಹೋಗ್ತಿದ್ದೆ. ಅನಿವಾರ್ಯವಾಗಿ ನಾನು ಶಾಲೆ ಬಿಟ್ಟು ಅವರ ಜೊತೆ ಸೇರಿಕೊಂಡು ನಾನು ಈ ಸಂಸ್ಥೆಯನ್ನು ಬೆಳೆದಿದೆ. ತದನಂತರ ಅವರು ತೀರಿಕೊಂಡ ನಂತರ ನಾನು ಈ ಸಂಸ್ಥೆಯನ್ನು ಬೆಳೆಸಬೇಕಾಗುವಂಥ ಸಂದರ್ಭದಲ್ಲಿ ಒಂದಷ್ಟು ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ಆಗ ನನಗೆ ಕೈ ಹಿಡಿದು ಮುನ್ನಡೆಸಿದವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ. ಇವತ್ತು ನಾವೇನು ಸಮಾಜದಲ್ಲಿ ಮಾಡಿದ್ದೇವೆ ಅದಕ್ಕೆ ಮೂಲ ಕಾರಣ ನಮ್ಮ ಈ ಹಂತಕ್ಕೆ ಬೆಳೀಲಿಕ್ಕೆ ಕಾರಣಕರ್ತರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅವರ ಪಾದಕಮಲಗಳಿಗೆ ನಾನು ಇವತ್ತು ನನ್ನ ಇಡೀ ಜೀವನವನ್ನೇ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂದರೆ ಒಂದು ಸಂಸ್ಥೆಯಲ್ಲಿ ಇಷ್ಟು ಜನಗಳನ್ನಿಟ್ಟು ಇಷ್ಟು ಉತ್ಪನ್ನಗಳನ್ನು ರೆಡಿ ಮಾಡಿ ಮತ್ತು ಮಾರ್ಕೆಟ್ ಮಾಡಬೇಕಿದ್ರೆ ಮತ್ತು ರಾಜ್ಯದಾದ್ಯಂತ ಹೆಸರು ಬರಗಿದೆ, ಅದರ ಹಿಂದೆ ಒಂದಷ್ಟು ಕಷ್ಟಗಳುಂಟು. ಆ ಸಂದರ್ಭದಲ್ಲಿ ನನಗೆ ಪೂರ್ಣ ಪ್ರಾರಂಭಿಕ ದಿನಗಳಿಂದ ನನಗೆ ಪ್ರತಿ ಹಂತದಲ್ಲೂ ಕೂಡ ನನಗೆ ಒಂದು ಗುರುಗಳಾಗಿ ಮತ್ತು ಮಾಲೀಕರಾಗಿ ಮತ್ತು ನನ್ನ ದೇವರಾಗಿ ನನಗೆ ಪೂರ್ಣ ರೀತಿಯಲ್ಲಿ ಸಹಕಾರ ಕೊಟ್ಟರು ನಮ್ಮ ಹರ್ಷೇಂದ್ರ ಕುಮಾರ್ ಅವರು. ಯಾಕಂತೇಳಿದರೆ ಅವರನ್ನು ಹತ್ತಿರದಿಂದ ಗಮನಿಸಿದವರು ತುಂಬ ಕಡಿಮೆ. ಯಾಕಂದರೆ ನಾನು ಬಾಲ್ಯದಿಂದಲೂ ಕೂಡ ಅವರನ್ನು ಭಾಳ ಹತ್ತಿರದಿಂದ ಗಮನಿಸಿದಂಥ ವ್ಯಕ್ತಿ. ಅವರ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುವಾಗ ಯಾವುದಾದ್ರೂ ಕೆಲಸನ ಕೊಟ್ಟರೆ ಅದು ಯಾವುದೇ ರಿಯಾಯಿತಿ ಇಲ್ಲದೆ ಮತ್ತು ಯಾವುದೇ ಒಂದು ರಾಜಿ ಇಲ್ಲದೆ ಇದೇ ರೀತಿ ಐಟಮ್ಗಳು ಇರಬೇಕು ಮತ್ತು ಟೈಮಿಗೆ ಕ್ಲುಪ್ತ ಸಮಯದಲ್ಲಿ ಅದನ್ನು ಮುಗಿಸುವಂಥ ಕೆಲಸವನ್ನು ಮಾಡಬೇಕಿದೆ. ಅದನ್ನು ಕರೆದು ಅವರು ಆ ಜವಾಬ್ದಾರಿಯನ್ನು ಅಷ್ಟೇ ಸೂಕ್ಷ್ಮವಾಗಿ ನನಗೆ ಕೊಡ್ತಾಯಿದ್ರು. ಅದರಲ್ಲಿ ಯಾವುದೇ ರಾಜಿ ಇರಲಿಲ್ಲ. ಆದರೆ ಆ ಕೆಲಸವನ್ನು ಮುಗಿಸಿದ ನಂತರ ನಾನು ಅವರ ಆಫೀಸಿಗೆ ಹೋದರೆ ನನ್ನನ್ನು ಆತ್ಮೀಯ ಒಂದು ಸ್ನೇಹಿತರಾಗಿ ನನ್ನನ್ನು ಕೂತ್ಕೊಳಿಸಿ ನನಗೆ ಬೇಕಾದಂಥ ಮಾಹಿತಿ ಮತ್ತು ಇನ್ನು ಮುಂದಕ್ಕೆ ಹೇಗೆ ಬೆಳಿಬೇಕು ಮತ್ತು ಯಾವ ರೀತಿ ತೊಡಗಿಸಿಕೊಳ್ಬೇಕು ಅಂತ ಮಾರ್ಗದರ್ಶನ ನಿರಂತರವಾಗಿ ನನಗೆ ನೀಡ್ತಾ ಬಂದಿದ್ದಾರೆ. ಖಂಡಿತವಾಗಿ ಇವತ್ತು ಖುಷಿ ಉಂಟು. ಯಾಕೆಂದರೆ 2021ರಲ್ಲಿ ಉಜಿರೆಯಲ್ಲಿ ನಮ್ಮ ಒಂದು ಶೋರೂಮನ್ನು ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಹೋಗಿ ನಮ್ಮ ಹರ್ಷೇಂದ್ರ ಅವರಲ್ಲಿ ಕೇಳಿಕೊಂಡಿದ್ದೆ, ನೀವು ಬರಬೇಕು, ಉದ್ಘಾಟನೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ನನ್ನ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಸ್ಯರ ಶೆಟ್ಟರು ಸಹ ಕೂಡ ಇದ್ದರು, ಒಟ್ಟಿಗೆ ಜೊತೆಯಾಗಿದ್ದವರು. ಹಾಗೆ ಆ ಸಂದರ್ಭದಲ್ಲಿ ನನ್ನ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಆ ಸಮಾರಂಭದಲ್ಲಿ ಅವರು ಹರ್ಷೇಂದ್ರ ಹೆಗ್ಡೆ ಅವರು ಹೇಳಿದರು, ನಾನು ಮುಂದಕ್ಕೆ ಶೋರೂಮ್ ಆಗ್ತದೆ, ಅದನ್ನು ಕೂಡ ನಾನೇ ಉದ್ಘಾಟನೆ ಮಾಡ್ತೇನೆ ಅಂತ ಆ ಸಂದರ್ಭದಲ್ಲಿ 4 ವರ್ಷದ ಹಿಂದೆ ಅವರು ವೇದಿಕೆಯಲ್ಲಿ ಹೇಳಿದರು. ಹಾಗೆ ನಾನು ಅಲ್ಲಿಂದ ನಂತರ ಪ್ರಥಮ ಒಂದು ಉಪ್ಪಿನಂಗಡಿಯಲ್ಲಿ ನಾನು ಶಾಖೆಯನ್ನು ಪ್ರಾರಂಭ ಮಾಡುವಾಗ ಆ ಶಾಖೆಗೆ ಹೋಗಿ ನಾನು ಅವನು ಕರೆದಿದ್ದೆ. ನೀವೇ ನಿಮ್ಮ ಬಾಯಲ್ಲಿ ಹೇಳಿದಿರಿ ಇನ್ನೊಂದು ಶಾಖೆ ಆಗ್ತದೆ, ಅದನ್ನು ನಾನೇ ಉದ್ಘಾಟನೆ ಮಾಡ್ತೇನೆ ಅಂತ ನೀವು ಹೇಳಿದಿರಿ, ನೀವು ಬರಬೇಕು ಅಂತ ಹೇಳಿದಾಗ ಅವರು ಭಾಳ ಖುಷಿಯಿಂದ ಒಪ್ಪಿಕೊಂಡು ಆ ಶಾಖೆಯನ್ನು ಉದ್ಘಾಟನೆ ಮಾಡಿದರು. ನನಗೆ ಪ್ರಥಮ ಶಾಖೆಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ಬಂದು ನನಗೆ
ಆ ಸಂದರ್ಭ ಹೇಳು, ಇನ್ನು ಮುಂದಕ್ಕೆ ಇನ್ನೊಂದು ಶಾಖೆ ಮಾಡಲಿಕ್ಕುಂಟು, ಆ ಶಾಖೆಯನ್ನು ಕೂಡ ನಾನೇ ಉದ್ಘಾಟನೆ ಮಾಡಬೇಕು ಅಂತ ಉಪ್ಪಿನಂಗಡಿ ಶಾಖೆಯಲ್ಲಿ ಕೂಡ ಹೇಳಿದರು. ಆದ ಕಾರಣ ಬಹುಶಃ ನನಗೆ ಬಹಳ ಖುಷಿ ಉಂಟು. ಯಾಕಂದರೆ ಅವರ ಮಾತಿನಲ್ಲಿ ಏನುಂಟು ಅದನ್ನು ನಡೆದಿದೆ ಮತ್ತು ನನಗೆ ಸತ್ಯವನ್ನು ದೇವರು ಖಂಡಿತವಾಗಿಯೂ ತೋರಿಸಿಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ನಾವು ದೇವರನ್ನು ಪ್ರತಿಯೊಬ್ಬರು ನಂಬ್ತಾರೆ, ಆದರೆ ನನ್ನ ಜೀವನದಲ್ಲಿ ನನಗೆ ತಂದೆ ತಾಯಿಯ ನಂತರ ದೇವರ ನಂತರ ನನಗೆ ಬಹಳ ಜೀವನದಲ್ಲಿ ನಾನು ಬೆಳಿಗ್ಗೆ ಎದ್ದು ಯಾವಾಗಲೂ ನೆನಪು ಅಂದ್ಕೊಳ್ಳುವಂಥ ವ್ಯಕ್ತಿ ಅಂತ ಹೇಳಿದರೆ ಹರ್ಷೇಂದ್ರ ಹೆಗ್ಡೆ ಅವರು. ಯಾಕಂದರೆ ಅದರ ಹಿಂದೆ ಬಹಳಷ್ಟು ಕಥೆಗಳುಂಟು. ಯಾಕಂದರೆ ಈ ವೇದಿಕೆಯಲ್ಲಿ ಹೇಳುವಂಥ ಕಥೆಗಳಲ್ಲ, ಆದರೆ ಆ ಮೂಲಕ ನನಗೆ ಎಲ್ಲವನ್ನೂ ಕರುಣಿಸಿದಂಥ, ಎಲ್ಲವನ್ನು ವಿದ್ಯೆ ಇಲ್ಲದರೂ ಕೂಡ ವಿದ್ಯೆಯನ್ನು ಕೊಟ್ಟು ಗುರುಗಳಾಗಿ ಎಲ್ಲವನ್ನೂ ಮಾಡಿಕೊಂಡು ಬಂದು ಈ ಹಂತದಲ್ಲಿ ನನ್ನನ್ನು ಇವತ್ತು ಈ ವಾಮದ ಪದವಿನ ಈ ಶಾಖೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ಅವರ ಆಶೀರ್ವಾದದಿಂದ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತೇಳಿ ನಾನು ಈ ವಿಷಯವನ್ನು ಹೋಗಿ ಅವರಲ್ಲಿ ಮಾತಾಡಿದಾಗ ಅವಳು ಬಹಳ ಖುಷಿಯಿಂದ ಒಪ್ಪಿಕೊಂಡ್ರು. ಅವರು ಹೇಳಿದರು, ನಾನು ಇವತ್ತು ಸ್ವಲ್ಪ ಒತ್ತಡ ಉಂಟು, ನೀನು ಇಂಟೆನ್ಷನ್ ಹೆಸರು ಹಾಕಬಹುದು, ಆದರೆ ನನಗೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾನು ಬರದಿದ್ದರೂ ಕೂಡ ಸೆಷನ್ ಹೇಳಿ ಉದ್ಘಾಟನೆ ಮಾಡಿಸುವಂಥ ಅವರೊಮ್ಮೆ ಮಾತು ಹೇಳಿದರು. ಆದರೂ ಅವರು ಮತ್ತೆ ಮನಸ್ಸು ಬದಲು ಮಾಡಿ ಇಲ್ಲ ನಾನು ಬರ್ತೇನೆ ಅಂತ ಹೇಳಿ ಮಾನ್ಯ ಬಾಲಕೃಷ್ಣ ಪೂಜಾರಿ ಅವರು ನನ್ನ ಆತ್ಮೀಯ ಸ್ನೇಹಿತರು ಅವರು ಇವತ್ತು ಕರ್ಕೊಂಡು ಬಂದರೆ ನಿನ್ನೆ ಅವರು ಫೋನ್ ಮಾಡಿದರು ಬರ್ತಾರೆ ಅಂತ. ನನಗೆ ಬಹಳಷ್ಟು ಖುಷಿ ಆಯಿತು ಅಂತ. ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಅದು ನನಗೆ ಒಂದು ಮನಸ್ಸಲ್ಲಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಾನು ಖುಷಿಪಟ್ಟಿದ್ದೇನೆ. ಆದ ಕಾರಣ ಇವತ್ತು ಈ ಒಂದು ಸಂಸ್ಥೆಯನ್ನು ನಾನು ಇಲ್ಲಿ ಈ ಊರಿನಲ್ಲಿ ಮಾಡಬೇಕು ಅಂತ ಭಾಳ ಕನಸು ಕಂಡಾಗ ಇದಕ್ಕೆ ನನಗೆ ಜೊತೆಯಾದವರು ನನ್ನ ಸ್ನೇಹಿತರಾದ ಯೋಗೀಶ್ ಮತ್ತು ಹರೀಶ್ರವರು, ಗೋವಾದಲ್ಲಿ ಉದ್ಯಮಿಯಾದ ಹರೀಶ್ ಮತ್ತು ನಮ್ಮ ಮಂಗಳೂರಿನಲ್ಲಿ ಉದ್ಯಮದ ಇಲ್ಲೇ ನಿವಾಸಿಯಾದ ಕಲಸಡ್ಕದ ಯೋಗೀಶ್ರವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ನಾನು ಒಂದು ಸಲ ಇಲ್ಲಿ ವಾಮದಿಗೆ ಬಂದಾಗ ಅವರು ಈ ಕಟ್ಟಡ ಅವರದ್ದು ಪ್ರಾರಂಭ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಹೇಳಿದರು, ನೀವು ಬಂದು ಇಲ್ಲಿ ನಿಮ್ಮ ಇನ್ನೊಂದು ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕು, ಏನೇ ಸಹಕಾರ ಇದ್ದರೂ ನಾವು ಕೊಡ್ತೇವೆ. ಕಳೆದ 1 ತಿಂಗಳಿಂದ ಪೂರ್ಣ ರೀತಿಯಲ್ಲಿ ನಾನು ಒಂದು 4-5 ಸಲ ಇಲ್ಲಿ ಬಂದಿದ್ದರೆ ಮತ್ತು ನನಗೆ ಪಂಚಾಯತಿಯಿಂದ ಅನುಮತಿಯಿಂದ ಹಿಡಿದು ಎಲ್ಲ ಕೆಲಸವನ್ನು ನಮ್ಮದೇ ಸಂಸ್ಥೆ ಎನ್ನುವ ರೀತಿಯಲ್ಲಿ ನನಗೆ ಇಲ್ಲಿ ಮಾಡಲಿಕ್ಕೆ ಖಂಡಿತವಾಗಿಯೂ ಅವರು ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಯೋಗೀಶ್ ಮತ್ತು ನಮ್ಮ ಹರೀಶ್ನವರು ನನ್ನ ಆತ್ಮೀಯ ಸ್ನೇಹಿತರಾಗಿ ಖಂಡಿತವಾಗಿಯೂ ನಿಮಗೆ ಅಭಿನಂದನೆಗಳು. ಅದೇ ರೀತಿ ಇವತ್ತು ಈ ನಮ್ಮ ವಾಮದ ಪದವಿನ ಶಾಖೆಯನ್ನು ಪ್ರಾರಂಭ ಮಾಡಬೇಕಿದ್ದರೆ ನಾನು ನಮ್ಮ ಕಾವಂದರಲ್ಲಿ ಹೋಗಿ ನಾನು ಆಮಂತ್ರಣ ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೆ. ಅವರು ಕೂಡ ನನಗೆ ಸುಮಾರು ಒಂದು 15 ನಿಮಿಷ ಕೂತ್ಕೊಂಡು ಮಾತಾಡಿ ಎಲ್ಲ ಆಮಂತ್ರಣ ಪತ್ರಿಕೆಯನ್ನು ನೋಡಿ ಅವರು ತುಂಬ ನನ್ನಲ್ಲಿ ಮಾತಾಡಿದರು. ಯಾವ ರೀತಿಯ ಉತ್ಪನ್ನಗಳುಂಟು ಮತ್ತು ಹೇಗೆ ಈಗ ಯಾವ ರೀತಿಯ ಬದಲಾವಣೆ ಆಗಿದೆ, ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯ ಮತ್ತು ಕಾಂಪಿಟೇಷನ್ಗಳುಂಟು, ಅದಕ್ಕೆ ಯಾವ ರೀತಿಯ ಉತ್ಪನ್ನಗಳನ್ನು ರೆಡಿ ಮಾಡಿದೆ ಮತ್ತು ಧರ್ಮಸ್ಥಳದಲ್ಲಿ ಈಗ ಮಾಡಿದಂಥ ಉತ್ಪನ್ನಕ್ಕೆ ಪರ್ಯಾಯವಾಗಿ ಏನು ಮಾಡಿದೆ ಅಂತ. ಯಾಕಂದರೆ ನಾನು ಅವರಲ್ಲಿ ಹೇಳಿದೆ, ಸ್ವಾಮಿ ನೀವು ನನಗೆ ಎಲ್ಲವನ್ನು ಕೊಟ್ಟಿದ್ದೀರಿ, ಶಿಕ್ಷಣವನ್ನು ಕೊಟ್ಟಿದ್ದೀರಿ, ಕೆಲಸವನ್ನು ಕೊಟ್ಟಿದ್ದೀರಿ, ಎಲ್ಲವನ್ನು ಕೊಟ್ಟಿದ್ದೀರಿ, ನನ್ನ ಜೀವನವನ್ನು ರೂಪಿಸುವ ಕೆಲಸವನ್ನು ಮಾಡಿದ್ದೀರಿ. ಅದರ ಜೊತೆಗೆ ನನಗೆ ಸಮಾಜ ಸೇವೆ ಮಾಡಬೇಕು ಎನ್ನುವ ಛಲವನ್ನು ಮತ್ತು ಒಂದು ಶಕ್ತಿಯನ್ನು ಹುಟ್ಟಿಸುವವರು ಕೂಡ ನೀವೇ. ಆದ ಕಾರಣ ನಿಮ್ಮಿಂದ ಎಲ್ಲವೂ ಆಗಿದೆ. ನಾನು ಇವತ್ತು ಸಮಾಜಕ್ಕೆ ಏನು ಸಮರ್ಪಣೆ ಮಾಡಿಕೊಂಡಿದ್ದೆ ಅದು ಖಂಡಿತವೂ ನಿಮ್ಮಿಂದ ಆದಂಥ ವಿಷಯ. ಆದ ಕಾರಣ ಇವತ್ತು ನಾನು ಈ 2ನೇ ಶಾಖೆಯನ್ನು ಪ್ರಾರಂಭ ಮಾಡಬೇಕಿದ್ರೆ ನಿಮ್ಮ ಪೂರ್ಣ ರೀತಿಯ ಸಹಕಾರ ಬೇಕು ಅಂತ. ಹಾಗೆ ಅವರು ಸಣ್ಣವರು ಬರ್ತಾರೆ, ನಾನು ಅವರನ್ನು ಕಳಿಸ್ತೇನೆ ಅಂತ ಆ ಸಂದರ್ಭ ಹೇಳಿದ್ದು. ನನ್ನ ಪೂರ್ಣ ಮತ್ತು ದೇವರ ಅನುಗ್ರಹ ಯಾವತ್ತೂ ನಿನ್ನ ಮೇಲೆ ಇರ್ತದೆ ಅಂತ ಆ ಸಂದರ್ಭ ಹೇಳಿದ್ದು. ಇನ್ನೊಮ್ಮೆ ಅವರನ್ನು ನೆನಪಾಡಿಕೊಂಡು ಇವತ್ತಿನ ಈ ಸಮಾರಂಭದಲ್ಲಿ ನನ್ನ ದೇವರಾಗಿ, ನನ್ನ ಗುರುಗಳಾಗಿ, ನನ್ನ ಒಂದು ಹಿತೈಷಿಯಾಗಿ ಮತ್ತು ನಮಗೆ ಶಿಕ್ಷಣ ಇಲ್ಲದರೂ ಕೂಡ ಶಿಕ್ಷಣ ಕೊಟ್ಟುವಂಥ ಒಂದು ಪ್ರಾಂಶುಪಾಲರಾಗಿ ನನ್ನ ಜೊತೆ ಇರುವಂಥ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಪ್ರೀತಿಯ ಹರ್ಷೇಂದ್ರ ಹೆಗ್ಡೆ ಅವರನ್ನು ನಾನು ನನ್ನ ಪ್ರೀತಿಯ ಭೂತಪೂರ್ವಕವಾಗಿ ನನ್ನ ಎಲ್ಲ ಸಂಸ್ಥೆಯ ಸಿಬ್ಬಂದಿಗಳ ಪರವಾಗಿ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕರು ನನ್ನ ಇಂಡಸ್ಟ್ರಿಯ ಹತ್ತಿರ ಇರುವರು. ಬಾಲ್ಯ ದಿನಗಳಲ್ಲಿ ಯಾಕಂದರೆ ನನ್ನನ್ನು ಬಹಳ ಸಣ್ಣದಿಂದ ಅವರು ಗಮನಿಸಿದವರು, ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟವರು. ಎಲ್ಲ ಸಮಾಜ ಸೇವೆ ಇರಬಾರ್ದು, ನಾನು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡಾಗ ಎಲ್ಲ ರೀತಿಯ ಪ್ರತಿ ಸಲ ನನಗೆ ಕರೆದು ಬುದ್ಧಿವಾದ ಹೇಳಿ ಈ ರೀತಿ ಇರಬೇಕು, ಸಮಾಜದಲ್ಲಿ ಈಗ ಬೆಳಿಬೇಕು ಅಂತ ನನ್ನ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥ ಮಾನ್ಯ ಪ್ರತಾಪ್ ಸಿಂಹ ನಾಯಕರನ್ನು ಕೂಡ ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ಶಶಾರ್ ಶೆಟ್ಟು ಬರೋಡದ ಉದ್ಯಮಿಯಾಗಿ ನನ್ನ ಈ 3ನೇ ಶಾಖೆಯನ್ನು
ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಎರಡನೇ ಶಾಖೆ ಆದರೆ ಉಜಿರೆಯಲ್ಲಿ ಮಾಡಿದಂಥ ಒಟ್ಟು ಸೇರಿ 3ನೇ ಸಂಸ್ಥೆಯನ್ನು ಇವತ್ತು ಶಶರ್ಸೆಟ್ಟು 3 ಸಂಸ್ಥೆಯ ಉದ್ಘಾಟನಾ ಸಂದರ್ಭದಲ್ಲಿ ಅವರು ಕೂಡ ಇದ್ದರು ಅಂತ. ಯಾಕಂದರೆ ಪ್ರಾರಂಭ ದಿನಗಳಲ್ಲಿ ನನ್ನನ್ನು ಕರೆದು ಒಂದು ಉದ್ಯಮಿಯಾಗಿ ನನ್ನನ್ನು ಕರೆದು ಪ್ರತಿ ಸಲ ಒಂದು ಸಂಸ್ಥೆಯನ್ನು ಹೇಗೆ ಬೆಳೆಸಬೇಕು ಮತ್ತು ಯಾವ ರೀತಿ ತೊಡಗಿಸಿಕೊಳ್ಬೇಕು ಅಂತ ನನಗೆ ಕಳೆದ ಒಂದು 4 ವರ್ಷದ ಹಿಂದೆ ಒಮ್ಮೆ ಕರೆದು ಅವರು ಹೇಳಿದರು, ಸುಮ್ಮನೆ ಉಜಿರೆಯಲ್ಲಿ ಒಂದು ಕಡೆ ಮಾಡಿದ್ರಲ್ಲ, ನಿನ್ನ ಏನು ಈ ಮಾಡುವಂಥ ಉತ್ಪನ್ನಗಳುಂಟು ಎಲ್ಲ ರಾಜ್ಯಾದ್ಯಂತ ನೀವು ವಿಸ್ತರಿಸಬೇಕು ಮತ್ತು ಹೆಸರು ಬರಬೇಕು. ಆ ರೀತಿಯಲ್ಲಿ ಯಾವ ರೀತಿಯ ನೀನು ಒಂದು ಪ್ಲ್ಯಾನ್ ಮಾಡು, ನನ್ನ ಪೂರ್ಣ ರೀತಿಯ ಸಹಕಾರ ಉಂಟು. ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರತಿ ಸಲ ಬಂದಾಗ ನನ್ನನ್ನು ಕರೆದು ಮಾತಾಡಿ ಪ್ರತಿ ಸಲ ನನಗೆ ಆಶೀರ್ವಾದ ನೀಡಿ ಎಲ್ಲ ರೀತಿಯನ್ನು ಸಹಕಾರ ಕೊಟ್ಟಂಥ ಒಂದು ಉದ್ಯಮಿಯಾಗಿ, ನನ್ನ ಸ್ನೇಹಿತನಾಗಿ, ನನ್ನ ಹಿತೈಷಿಯಾಗಿ ಎಲ್ಲ ರೀತಿಯಲ್ಲೂ ನನ್ನ ಜೊತೆ ನಿಂತಹ ವ್ಯಕ್ತಿ. ಬಹಳ ಸಂತೋಷ ಉಂಟು. ಯಾಕೆಂದರೆ ಇವತ್ತು ಅವರು ಬಂದು ಈ ಸಂಸ್ಥೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಖಂಡಿತವಾಗಿಯೂ ನನಗೆ ಖುಷಿ ಉಂಟು. ಸರ್, ನಿಮ್ಮನ್ನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ವಾಮದ ಪದವಿನ ನಿವೃತ್ತ ಕೆನರಾ ಬ್ಯಾಂಕ್ನ ಅಧಿಕಾರಿಯಾಗಿರುವಂಥ GK ಭಟ್ ಅವರನ್ನು ಕೂಡ ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. PW ಗುತ್ತಿಗೆದಾರಂಥ ಅಮ್ಮೂರೈ ಹರ್ಕಾಡಿ ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಚೆನ್ನೆತ್ತೋಡಿ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ವನಿತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರನ್ನು ಕೂಡ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನನ್ನ ಈ ಬೆಳವಣಿಗೆಯಲ್ಲಿ ಮತ್ತು ನನ್ನ ಸಂಸ್ಥೆಯ ಜೊತೆ ತಂದೆಯ ನಂತರ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ನನ್ನ ಮಾತೃಶ್ರೀಯಾದ ಲೀಲಾವತಿ ಅವರನ್ನು ಕೂಡ ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಭಾಳಷ್ಟು, ಯಾಕಂದರೆ ಒಂದು ತಿಂಗಳಿಂದ ನನ್ನ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗಬೇಕಿದ್ರೆ ನನಗೆ ಪೂರ್ಣ ರೀತಿಯ ನನ್ನ ಸಿಬ್ಬಂದಿ ವರ್ಗರು ರಾತ್ರಿ ಹಗಲು ದುಡಿದು ಈ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕಿದ್ರೆ ಪೂರ್ಣ ರೀತಿಯ ಸಹಕಾರವನ್ನು ನೀಡಿದ ಸಂಸ್ಥೆಯ ಸಿಬ್ಬಂದಿಗಳು ಬೆಳಿಗ್ಗೆವರೆಗೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಆದ ಕಾರಣ ನಾನು ಯಾವ ರೀತಿಯ ಕೃತಜ್ಞತೆಯನ್ನು ಹೇಳಲಿಕ್ಕೂ ಕೂಡ ಕಡಿಮೆ. ಆದ ಕಾರಣ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಿಬ್ಬಂದಿ ವರ್ಗನೂ ಕೂಡ ನಾನು ಈ ಸಭೆಗೆ ಪ್ರೀತಿಯ ಒಂದು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತಿನ ಈ ಸಮಾರಂಭಕ್ಕೆ ಇಲ್ಲಿ ವಾಮದವೈನ ಮುಖಪರಿಚಯ ಇಲ್ಲದರೂ ಕೂಡ ನನ್ನ ಲಕ್ಷ್ಮೀ ಇಂಡಸ್ಟ್ರೀಸ್ ಎಂಬ ಹೆಸರು ಕೇಳಿಕೊಂಡು ಮತ್ತು ನನ್ನ ಪ್ರೀತಿಯ ಅಭಿಮಾನದ ಕರೆಗೆ ಹೋಗೊಟ್ಟು ಇವತ್ತು ತುಂಬ ಜನ ನೀವು ಇಲ್ಲಿ ಆಗಮಿಸಿರಿ. ನಿಮ್ಮ ಈ ವಾಮದ ಪದವಿನ ಎಲ್ಲ ಬಂಧುಗಳಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನನ್ನ ಸ್ನೇಹಿತರಾಗಿ ಮಾಧ್ಯಮದ ಪ್ರತಿನಿಧಿಗಳು ಯಾವತ್ತೂ ನನ್ನ ಜೊತೆ ಇರುವಂಥರು ಎಲ್ಲ ಕಾರ್ಯಕ್ರಮಗಳು, ನನ್ನ ಸಂಸ್ಥೆ ಇರ್ಬೋದು, ಸಾರ್ವಜನಿಕ ಸಮಾರಂಭ ಇರ್ಬೋದು, ಸಮಾಜ ಸೇವೆಯರು ಎಲ್ಲ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇರುವಂಥ ನನ್ನ ಆತ್ಮೀಯ ಪತ್ರಕರ್ತ ಬಂಧುಗಳನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅದರೊಟ್ಟಿಗೆ ನನ್ನ ಉಜಿರೆಯಿಂದ ತುಂಬ ಜನ ನಮ್ಮ ದೇಶದ ಅರುಣ್ ಕುಮಾರ್ ಬಂದಿದ್ದಾರೆ. ಅದೇ ರೀತಿ ಬೇರೆ ಇತರ ಗಣ್ಯರು ಉಜಿರೆಯಿಂದ ಆಗಿಸಿದರೆ ನನ್ನ ಪ್ರೀತಿಗೆ ಕರೆಗೊಟ್ಟು ಬಂದಂಥ ಎಲ್ಲ ಬಂಧುಗಳಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಈ ಕಟ್ಟಡದಲ್ಲಿ ನನಗೆ ಈ ವ್ಯವಹಾರವನ್ನು ಮಾಡಲಿಕ್ಕೆ ನನಗೆ ಪೂರ್ಣ ರೀತಿಯ ಸಹಕಾರ ಮಾಡಿದಂಥ ನಮ್ಮ ಯೋಗೀಶ್ ಅವರು ಮತ್ತು ಹರೀಶ್ರವರು ಮತ್ತು ಅಶೋಕರವನ್ನು ಇನ್ನೊಮ್ಮೆ ಈ ಸಮಾರಂಭದಲ್ಲಿ ನಾನು ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಅವರನ್ನು ನೆನಪಿಸಿಕೊಳ್ತಾ ಬಂದಂಥ ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸ ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ. ಅದಕ್ಕಿಂತ ಹೆಚ್ಚಾಗಿ ಈ ವಾಮದ ಪದವಿನ ಎಲ್ಲ ಸಮಸ್ತ ನಾಗರಿಕರು ನನ್ನ ಜೊತೆ ಇಟ್ಟು ಆಶೀರ್ವಾದವನ್ನು ನೀಡಬೇಕು ಅಂತ ಇನ್ನೊಮ್ಮೆ ಕೇಳಿಕೊಳ್ತಾ ಇವತ್ತಿನ ಸಮಾರಂಭಕ್ಕೆ ಬಂದಂಥ ಎಲ್ಲ ಗಣ್ಯರನ್ನು ಇನ್ನೊಮ್ಮೆ ಸ್ವಾಗತಿಸಿದ ಅವಕಾಶಕ್ಕಾಗಿ ವಂದನೆ. ವೇದಿಕೆ ಪಣಚದ ಗಣ್ಯರೇ, ಬತ್ರಾಳದ ಬೊಟ್ಟುದು ಸುಗಂಧ ಭರಿತದ ನೆಚ್ಚಿನ ಮಾಲಿನ ಪಾಡ್ದು ಫಲ ಸುತ್ತದ ಬೊಟ್ಟುಗಾರನ ಈ ತೆಲಸಿಗೆ ಮಾತಾಡಿ ಎದುಕೊಂಡರೆ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಅಂಚನ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯಕರಿಗೆ ಪೂರ್ತದ ಗೌರವದ ಮಾನದಿಗೆ ರಾಜಕೀಯ ಕ್ಷೇತ್ರದ ಇನ್ನೇನದ ಸಾಧನದ ಬೆಳ್ಳಿ ಬೆಂತರಂಚಿನ ಬರೀ ಸಾಧಕರಿಗೆ ಪ್ರತಾಪ್ ಸಿಂಹ ನಾಯಕರಿಗೆ ಪೂರ್ತದ ಗೌರವದ ಸ್ವಾಗತ. ಅಂಚನೆ
ಬರೋಡದ ಬರೀ ಪರಿಣತ ವಿಚಾರಣೆಯಾಗಿ ಇನಿ ಸಮಾಜ ಸೇವೆ ಮತ್ತು ಪಂಚಮ ಗೌರವಾನ್ವಿತ ಶಶಿಧರ್ ಶೆಟ್ಟರಿಗೆ ಪಡೆದ ಗೌರವದ ಮರಣದಿಗೆ ಮತ್ತು ಲೇಸಿಗೆ ಮೌಖಿ ತೆಗೆದುಕೊಂಡು ಬಂದ ಬನ್ನಿ ಮಾತುಗಳು ಬೆಟ್ಟದ ಶಾಲದ ಪದಕದ ಬೆಟ್ಟದ ಸುಗಂಧ ಭರಿತ ನೆಚ್ಚಿನ ಮಾಲೆ ಕೊಳತಾಂಬಳನ್ನು ಕೊಡದು ಅನಿತ ಲೇಸಿಗೆ ಮೌಖಿ ತೆಗೆದುಕೊಂಡಲ್ಲ ಕೆನರಾ ಬ್ಯಾಂಕದ ನಿವೃತ್ತ ಅಧಿಕಾರಿಯಾದ ಪಂಚಮ ಗೌರವಾನ್ವಿತ ಜೆ.ಕೆ. ಭಟ್ ಇವರನ್ನು ಪಡೆದು ಗೌರವದ ಲೇಸಿಗೆ ಮೌಖಿ ತೆಗೆದುಕೊಂಡಲ್ಲ ಕೆನರಾ ಬ್ಯಾಂಕದ ನಿವೃತ್ತ ಅಧಿಕಾರಿ ಜೆ.ಕೆ. ಭಟ್ ಇವರಿಗೆ ಈ ಪರ್ತದ ಆತ್ಮೀಯ ನೆಚ್ಚಿನ ಸ್ವಾಗತ ಈ ವೇದಿಕೆಗೆ ಶುಭಗಳಿಗೆ ಬೆತ್ತನಂಚಿನ ಬೆನ್ನೆರೆಗೆ ಬೆಟ್ಟದ ಶಾಲದ ಪದಕದ ಬೊಟ್ಟದ ಮಾಲಾಧಾರಣೆ ಮಾಡಿದೆ ಸುತ್ತಲನ್ನು ಮಕ್ಕಳಿಗೆ ಮಾಡುವ ನೆಚ್ಚಿನ ಒಂದು ಹೆಡ್ಡೆಗಳಿಗೆ ಹೊರತು ಆತ್ಮೀಯ ಸ್ವಾಗತ ಸುಸ್ವಾಗತ ಲೇಸಚ್ಚ ಹೊಡೆದ ಕಟ್ಟ ಮಟ್ಟದ ಪ್ರಕಾರವಾದ ಗೌರವದ ಶಾಲೆ ಸುಗಮ ಪಡಿತ ನೆಚ್ಚಿನ ಮಾಡದ ಬೆಟ್ಟದ ತಲೆಸಿಗೆ ಮಾತಾಡಿದುಕೊಂಡಿಲ್ಲ ವೇದಿಕೆ ಪರಿಚಯ ಮಾತ ಬಿನ್ನರುವ ಒಟ್ಟಿಗೆ ಜೊತೆಯಾದ ಉದೀಪನಿಗೆ ತಾಲೂಕು ಕೊರಡು ಬೆಂಬಲಿಂಚಿನ ಅರಿಕೆ ಮಾತಾಡಿಲ್ಲ ಓಂ ಶ್ರೀ ಮಂಜುನಾಥಾಯ ನಮಃ. ಈ ಊರಿನ ಎಲ್ಲ ದೈವಗಳನ್ನು ಸ್ಮರಿಸಿಕೊಂಡು ಈ ಕನಸಿನ ಮನೆಯ ಪ್ರಾರಂಭೋತ್ಸವದ ಈ ಒಂದು ಶುಭ ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನನ್ನ ಜೊತೆ ನನ್ನ ಆತ್ಮೀಯರಾದ ಶಶಿಧರ್ ಶೆಟ್ಟರೆ, ಇನ್ನೋರ್ವ ಆತ್ಮೀಯರಾದ ಪ್ರತಾಪ್ ಸಿಂಗ್ ನಾಯಕ್ರೆ, ಕೆನರಾ ಬ್ಯಾಂಕಿನ ನಿವೃತ್ತಿಯ ಜೆ.ಕೆ. ಭಟ್ರೆ, ಹರ್ಕಾಡಿ ಅಮ್ಮುರಯ್ಯವರೇ, ಈ ಒಂದು ಚೆನ್ನೈತೋಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ವನಿತಾರವರೇ, ಈ ಸಂಸ್ಥೆಯ ಮಾತೃಶ್ರೀಯವರಾದ ಲೀಲಾವತಿಯವರೇ, ಮೋಹನ್ ಕುಮಾರ್ ಕುಟುಂಬಸ್ಥರೇ, ಕನಸಿನ ಮನೆಯ ಲಕ್ಷ್ಮೀ ಇಂಡಸ್ಟ್ರೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರೇ, ಊರಿನ ಮಹನೀಯರೇ, ಮಹಿಳೆಯರೇ ಮತ್ತು ನನ್ನ ಶಿಷ್ಯನಾದ ಶಂಕರ್, ಇವತ್ತು ಈ ಒಂದು ಮೂರನೆಯ ಕನಸಿನ ಮನೆಯ ಕನಸು ನನಸಾಗಿದೆ ಅಂತ ತಿಳ್ಕೊಂಡು ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ಯಾವಾಗಲೂ ನಾನು ಹೇಳಲಿಕ್ಕುಂಟು, ಎರಡು ರೀತಿಯ ಜನ ಇರ್ತಾರೆ ಅಂತ. ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವಂಥವ್ರು, ಒಂದು ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗುವವರು. ಸೊ ಹೆಗಡೆಯವರು ಒಂದು ಸಂಸ್ಥೆಯನ್ನು, ಹೊಸ್ತು ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ, ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ನಮಗೆ ಎಕ್ಸಿಕ್ಯೂಷನ್. ಯಾವಾಗ ಈ ಎಕ್ಸಿಕ್ಯೂಷನ್ ಫೇಲ್ ಆಯಿತು, ಕಡಿಮೆ ಇದು ಸರಿ ಆಗಲಿಲ್ಲ,
ಅವರ ಏನು ಕನಸಿರ್ತದೆ ಅಥವಾ ಏನೊಂದು ಯೋಚನೆ ಇರ್ತದೆ ಅದು ಸರಿಯಾಗೋದಿಲ್ಲ. ಇದರಿಂದ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಎಲ್ಲ ಸಿಬ್ಬಂದಿ ವರ್ಗದವರು ಇದನ್ನು ಸರಿಯಾಗಿ ಕೇಳ್ಕೊಳ್ಬೇಕು. ಉದ್ಯೋಗ ಸಿಗೋದು ಭಾಳ ಕಷ್ಟ ಈಗಿನ ಕಾಲಘಟ್ಟದಲ್ಲಿ. ಕಂಪ್ಯೂಟರ್ ಯುಗದಲ್ಲಿ ಈ ಒಂದು ಕೆಲಸ ಸಿಗೋದು ಕಷ್ಟ. ಎರಡೇ ಕಡೆ ಕೆಲಸ ಸಿಗುತ್ತೆ. ಒಂದು ಈ ಥರ ಇಂಡಸ್ಟ್ರಿ ಮಾಡುವಾಗ ಇದಕ್ಕೆ ಎಲ್ಲ ಮನುಷ್ಯನ ಬೆಂಬಲ ಬೇಕು. ಈಗ ಮೆಷಿನರಿ ಬಂದಿದೆ, ಇನ್ನು ಅದು ಬೇಕು ಅಂತಿಲ್ಲ. ಇನ್ನೊಂದು ಹೋಟೆಲ್ ಉದ್ಯಮಕ್ಕೆ ನಮ್ಮ ಶಶಿಧರ್ ಶೆಟ್ಟರು ಅವರು ಬರೋಡದಿಂದ ಬೆಳ್ತಂಗಡಿ ತಾಲೂಕಿಗೆ ಬಂದು ಅದು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂಥೇಳಿ ಬಹುಶಃ ಅವರಿಗೆ ಲೆಕ್ಕ ಎಲ್ಲ ಕಾಣ್ತದೆ. ದೇಶಾದ್ಯಂತ ಬರೋಡದಂತೂ ಗುಜರಾತ್ನಲ್ಲಿ ಅಂತೂ ತುಂಬ ಒಂದು ಕೆಲಸ ಕೊಟ್ಟಿದ್ದಾರೆ. ಅದು ಎಷ್ಟು ಅಂತ ಅವ್ರ ಹತ್ರ ಲೆಕ್ಕ ಕೇಳಬೇಕು, ನನ್ನ ಹತ್ರ ಇಲ್ಲ. 1,000 ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ನಾನೊಂದು ಗಾತೆ ಮಾಡ್ತೇನೆ, ಉದ್ಯೋಗ ಬೇಕು ಕೆಲಸ ಬೇಡ ಅಂತ. ಉದ್ಯೋಗ ಸಿಕ್ಕಿದ ಮೇಲೆ ಆ ಉದ್ಯೋಗ ಕೊಡುವವನಿಗೆ ಸ್ವಲ್ಪ ಪಿರಿಪಿರಿ ಮಾಡೋದು, ಎಂತ ಮರೆ ಅವನು ಬೇಗ ಬಿಡುವುದಿಲ್ಲ, 5 ಗಂಟೆವರೆಗೆ 8 ಗಂಟೆವರೆಗೆ ದುಡಿಬೇಕು ಅಂತ. ಅಂದರೆ ಉದ್ಯೋಗ ನಾನು ಹೇಳಲಿಕ್ಕುಂಟು. ಈಗ ನಮ್ಮ ಉದಾಹರಣೆಗೆ ನಮ್ಮ ಹಾಸ್ಪಿಟ್ಲಿದೆ ಉಜಿರೆಯಲ್ಲಿ. ನೀವು ಸರಿಯಾದ ಒಂದು ವ್ಯವಸ್ಥೆನ ಈಗ ಬಂದ ಒಂದು ಕಸ್ಟಮರ್ ಬರ್ತಾನೆ, ಗ್ರಾಹಕ ಬರ್ತಾನೆ, ಮನೆಗೆ ಅಂಗಡಿಗೆ ಬರ್ತಾನೆ. ಬಂದಾಗ ಮೊಬೈಲ್ ನೋಡಿದ್ಕೊಂಡು ಕೂತ್ಕೊಳ್ಳೋದಲ್ಲ. ಆಗ ಬಂದಾಗ ಆ ಒಂದು ಒಳಗಿನ ಒಂದು ಅಂಗಡಿಯ ಏನೆಲ್ಲ ಇದೆ ಅದರ ಮಾಹಿತಿ ಫುಲ್ಲು ಗೊತ್ತಬೇಕು. ಇದಕ್ಕೆ ಮೋಹನ್ ನನಗೊಂದು ಹೇಳೋದು, ನೀವು ಅದನ್ನು ಟ್ರೈನಿಂಗ್ ಕೊಡಬೇಕು. ಒಂದು ದಿವಸ ಸಾಯಂಕಾಲ 1 ಗಂಟೆ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಈ ಡೋರ್ ಫ್ರೇಮ್ ಅಂದರೆ ಎಷ್ಟು, ಉದ್ದ ಅಗಲ ಎಷ್ಟು, ಯಾವುದಕ್ಕೆ ಎಷ್ಟು ಹೈಟ್ ಉಂಟು, ಆ ಸೇಲ್ಸ್ ಮ್ಯಾನಿಗೆ ಗೊತ್ತಬೇಕು. ಇದು ಭಾರಿ ಮುಖ್ಯ. ಅದು ನೀವು ಟ್ರೈನಿಂಗ್ ಕೊಡಲಿಲ್ಲ ಅಂದರೆ ಅವರಿಗೆ ಅದು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನಾನು ಕೇಳಿ ಹೇಳ್ತೇನೆ ಅಂತ. ಯಾಕೆಂದರೆ ಇದು ನಾವು ಕೆಲಸದವರನ್ನು ಇಟ್ಟು ಇದನ್ನು ವ್ಯವಹಾರ ಮಾಡೋದು. ಇದರ ಹಿಂದೆ ನಮ್ಮ ಮೋಹನನ ಸಮಸ್ಯೆನು, ಅವರು ಎಷ್ಟು ಸಾಲ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ಗೊತ್ತಿಲ್ಲ ನಮಗೆ. ಅವರು ಅದಕ್ಕೆ ಬಡ್ಡಿ ಕಟ್ಟಬೇಕು, ಕಂತು ಕಟ್ಟಬೇಕು. ಇಲ್ಲದಿದ್ದರೆ ಕೆನರಾ ಬ್ಯಾಂಕಿನ ಅವರು ನಿವೃತ್ತರಾಗಿದ್ದಾರೆ ಪುಣ್ಯಕ್ಕೆ. ಇಲ್ಲದಿದ್ದರೆ ಬಂದು ಕೇಳ್ತಾರೆ, ಮರೆ ತಿಂಗಳ ಅಕ್ಕೇರಿ ಅಲ್ವ, ಮಾರ್ಚ್ ಅಲ್ವ, ನಿಂದೆಲ್ಲ ಕಂತು ಕಟ್ಟಿಬಿಡು ಮರೆ, ಇಲ್ಲದ್ರೆ NPA ಆಗುತ್ತೆ ಅಂಥೇಳಿ. ಹೌದಾ? ಆದ್ದರಿಂದ ಇದು ಭಾರಿ ಮುಖ್ಯ. ಇದು ಕೆಲಸ ನಾವು ಸರಿ ಮಾಡಿದರೆ, ಸೇಲ್ಸ್ ಸರಿಯಾದರೆ ಇದಾಗತ್ತೆ. ಅದಕ್ಕೆ ನಾನು ಅವರನ್ನು ಉತ್ತೇಜಿಸಲಿಕ್ಕೋಸ್ಕರ ನೀನು ಇನ್ನೊಂದು ಮಾಡಿದರೆ ಸಹ ನಾನು ಅಲ್ಲಿಗೆ ಬರ್ತೇನೆ ಅಂತ ಒಂದು ಹೇಳಿದೆ. ಅದನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ನಾನು ಓಲ್ ಮಲ್ತಲ್ಲ ಹೀರೇ ಬರೋಡು ಅಂತ ಹೇಳ್ತಾ ಇದ್ದಾನೆ. ಇವತ್ತು ಯುಗಾದಿ ಆದದ್ರಿಂದ ನಾನು ಬರೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ದೆ. ಇನ್ನೊಂದು ವಿಷಯ ಅಂದರೆ, ನಾನು ಕರ್ನಾಟಕ ಬ್ಯಾಂಕಿನ ಡೈರೆಕ್ಟ್ರಾಗಿ ಒಂದು 16 ವರ್ಷ ಇದ್ದೇನೆ. ಅದೇ ಪಕ್ಕದಲ್ಲೇ ಕರ್ನಾಟಕ ಬ್ಯಾಂಕ್ ಇತ್ತು, ಏನು ಅದು ಖುಷಿ ಆಯಿತು ನನಗೆ. ಸೊ ಇದು ಭಾಳ ಇದು. ಮತ್ತು ನಮ್ಮ ಈ ಕ್ಷೇತ್ರದಲ್ಲಿ ಮೋಹನ ಮತ್ತು ಲಕ್ಷ್ಮಿ ಇಂಡಸ್ಟ್ರೀಸಿಗೆ ಭಾಳಷ್ಟು ಕೆಲಸ ಕೊಟ್ಟಿದ್ದೇವೆ ನಾವು. ಅದು ಯಾಕೆಂದರೆ ಅವನ ಬೆಂಚ್ ಡೆಸ್ಕ್ಗಳು ಇರ್ಬೋದು, ಫೆರೋ ಸಿಮೆಂಟ್ ಇದ್ದು ಬೆಂಚ್ ಡೆಸ್ಕ್ಗಳಿಗೆ ಕೋಟಿಗಟ್ಟಲೆ ಇದ್ದು ವ್ಯವಹಾರ ಕೊಟ್ಟಿದ್ದೇವೆ ನಾವು, 1000 ಗಟ್ಟಲೆ ಇದ್ದು. ಮತ್ತು ಧರ್ಮಸ್ಥಳದ ನೀವುಗಳೆಲ್ಲ ಅನುಕೂಲ ಇದ್ದರೆ ಒಮ್ಮೆ ಬನ್ನಿ. ಮಂಗಳವಾರ ಬುಧವಾರ ಬಂದರೆ ಕ್ಯೂ ಕಾಂಪ್ಲೆಕ್ಸ್ ನೋಡಬೇಕು. ಮಧ್ಯಾಹ್ನ ಒಂದು 2:30 ಗಂಟೆಗೆ ಬಂದರೆ ಆಗ ಕ್ಯೂ ಇರುವುದಿಲ್ಲ. ಕ್ಯೂ ಕಾಂಪ್ಲೆಕ್ಸ್ಗೆ ಅಲ್ಲಿ ಎಲ್ಲ ಡಿಸೈನ್ಗಳನ್ನು ಪೂರ್ಣ ಫೈಬರಲ್ಲಿ ಮಾಡಿರುವಂಥದ್ದು ಮೋಹನ ಮತ್ತು ಲಕ್ಷ್ಮಿ ಇಂಡಸ್ಟ್ರೀಸ್. ಎಲ್ಲ ಇಲ್ಲಿ ಹಿಂದೆ ಯಾರಿದ್ದಾರೆ, ಲಕ್ಷ್ಮಿ ಕೈ ಎತ್ತಿ, ಲಕ್ಷ್ಮಿ ಇಂಡಸ್ಟ್ರೀಸ್. ನೋಡಿ, ಇವರೆಲ್ಲ ಅಲ್ಲಿ ಬಂದು ದೇವಸ್ಥಾನದ ಸಮಯಕ್ಕೆ ಸರಿಯಾಗಿ ಮಾಡಿದ್ದಾರೆ. ಅದು ನಮಗೊಂದು ಹೆಮ್ಮೆಯ ವಿಷಯ. ಪ್ರಥಮವಾಗಿ 93-95 ಇಸ್ವಿಯಲ್ಲಿ ಇವನ ತಂದೆ ಬಂದಾಗ ನಾನೇ ಒಂದು ಸಿಮೆಂಟ್ ಇದ್ದು ಯಾಕೆ ಡೋರ್ ಫ್ರೇಮ್ ಮಾಡಬಾರ್ದು ಅಂತೇಳುವಂಥ ಒಂದು ಚಿಂತನೆ ಮತ್ತು ಯೋಚನೆ ಕೊಟ್ಟದ್ದು ನಾನೇ. ಆಗ ನಾವು ಧರ್ಮಸ್ಥಳದಲ್ಲಿ ಒಂದು 2-3 ಪ್ರಯೋಗ ಮಾಡಿದೆವು. ಅದನ್ನು ಅವನು ಮತ್ತೆ ಭಾರಿ ಸ್ಕಿಲ್ಡ್, ಅವರ ತಂದೆಯ ಬಗ್ಗೆ 2 ಮಾತು ಹೇಳಬೇಕು.
ಭಾರಿ ಸ್ಕಿಲ್ಡ್, ಅವನಿಗೆ ಗ್ರಾಸ್ಪಿಂಗ್ ಪವರ್ ಇತ್ತು. ಅವ್ರಿಗೇನಾದರೂ ಹೇಳಿದರೆ ಕೂಡಲೇ ಅದನ್ನು ಇದು ಮಾಡಿ ಕಾರ್ಯರೂಪಕ್ಕೆ ತರುವಂಥ ಒಂದು ವ್ಯಕ್ತಿತ್ವ ಮತ್ತು ಇದಿತ್ತು, ಶಕ್ತಿ ಇತ್ತು ಅವನಿಗೆ. ಅದು ನಮಗೆ ಭಾಳ ಇವತ್ತು ಅದನ್ನು ಮೋಹನ ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆ ಭಾಳ ಸಂತೋಷದ ಬೆಳವಣಿಗೆ. ಯಾಕೆಂದರೆ ಯಾರೇ ಆಗಲಿ ತಂದೆಗೆ ಮಗ ಅಭಿವೃದ್ಧಿ ಆದ, ಮಗಳು ಅಭಿವೃದ್ಧಿ ಆದಲು, ಮಗಳು ಹೆಸರು ತಂದಳು, ಕೀರ್ತಿ ತಂದಳು ಅಂತ ಹೇಳುವಂಥದ್ದು ಒಂದು ಸಂತೋಷ ಇರ್ತದೆ. ಈಗ ನನಗೂ ಹಾಗೆ ಮೋಹನನಿಂದ ನಾನೊಂದು ಗಾದೆ ಮಾಡಿದ್ದೇನೆ, ಸಲಹೆ ಉಚಿತ, ಸಮಸ್ಯೆ ಖಚಿತ. ನಾನು ಮೋಹನನಿಗೆ ಸಲಹೆ ಉಚಿತ ಕೊಟ್ಟಿದ್ದೇನೆ, ಅದು ಅವನ ಸಮಸ್ಯೆ ಎಷ್ಟು ಇದನ್ನೆಲ್ಲ ಹೋಗಿ ಹುಡುಕಿಕೊಂಡು ಎಲ್ಲ ಮಾಡುವಂಥದ್ದು ಅದು ಅವನ ಸಮಸ್ಯೆ. ಮತ್ತು ನನಗೆ ಇನ್ನೊಂದು ಸಂತೋಷ ಆಯಿತು ಅಂದರೆ, ಈ ಊರಿಗೆ ನಾನು ಶುರು ಬರೋದು ವಾಮದ ಪದವಿಗೆ ಆಶ್ಚರ್ಯ ಆಯಿತು. ನಾನು ಮೇಯ್ನ್ ರೋಡಲ್ಲಿ ಅಜ್ಜಿಬೆಟ್ಟು ಬಸದಿ ಅಲ್ಲಿ ಆ ಮಾರ್ಗದಲ್ಲಿ ನಾವು ಸಿದ್ದಗಟ್ಟೆಗೆಲ್ಲ ಹೋಗ್ತಾ ಇದ್ದೆವು. ಈ ಮಾರ್ಗದಲ್ಲಿ ಬಂದು ಈತ ಮಲ್ಲೆ ಉಂಡ ಮಾರೆ ಒಂದು ಎಂಚಿನ, ನಾನು ಇನ್ನೂ ಅರ್ಧ ನೋಡಿದ್ದೆ ಅಷ್ಟೇ, ಇನ್ನೂ ಇಡೀ ಒಳಗೆ ಹೋಗಲಿಲ್ಲ. ಆದರೆ ಅದೊಂದು ತುಂಬ ಖುಷಿ ಆಯಿತು. ಮತ್ತು ಇವನು ಒಳ್ಳೆಯದಾಯ್ತು. ಇಲ್ಲದಿದ್ದರೆ ಯಾವಾಗಲೂ ಬಂಟ್ವಾಳ ಪೇಟೆಯಲ್ಲೇ ಮಾಡುವಂಥ ಒಂದು ಈ ಬಿಲ್ಡಿಂಗ್ಗಳು ಬಿಸ್ನೆಸ್ ಮಾಡೋದು ಪೇಟೆಯಲ್ಲಿ, ಇದು ಹಳ್ಳಿಗೆ ಹೋಗಿದ್ದಾರೆ. ಸೊ ಈಗ ಅದನ್ನು ಇದು ಅಹಮದಾಬಾದ್ ಹಳ್ಳಿ ಅಂತ ಹೇಳೋದಲ್ಲ, ಅದು ಒಂದು ಈ ಊರನ್ನು ಸೆಲೆಕ್ಟ್ ಮಾಡಿದ್ದು ಸೆಂಟರ್ ಅಂತ ಹೇಳಿದೆ ಈ ಊರು ಸೆಂಟರ್ ಅಂತ ಹೇಳಿ. ಆದ್ದರಿಂದ ಇದೊಂದು ಸಂತೋಷ ಆಯಿತು. ಇದೇ ರೀತಿ ಶಶಿಧರ್ ಶೆಟ್ಟರು ಕೂಡ ಭಾಳ ಬಂದು ಅವರ ಎಲ್ಲ ನಾವು ಒಬ್ರಿಗೊಬ್ಬರು ಒಂದು ವಾರಕ್ಕೊಮ್ಮೆ ಆದರೂ 10 ದಿವಸಕ್ಕೊಮ್ಮೆ ಆದರೂ ನಾವು ಮಾತುಕತೆ ಮಾತಾಡ್ತಾ ಇರ್ತೇವೆ. ಇದು ಒಂದು ಒಗ್ಗಟ್ಟಿನ ಒಂದು ಪ್ರತ್ಯೇಕ ಇದೆಲ್ಲ. ಮತ್ತು ನಮ್ಮ ಲಕ್ಷ್ಮೀ ಇಂಡಸ್ಟ್ರೀಸ್ ಮೋಹನನ ಹತ್ರ ಇನ್ನೊಂದು ಬದುಕು ಕಟ್ಟೋಣ ಬನ್ನಿ ಅಂತ ಹೇಳುವಂಥ ವಿಷಯದಲ್ಲಿ ತುಂಬ ಸಮಾಜ ಸೇವೆ ಮಾಡಿದ್ದಾರೆ. ಅದು ಹೇಳಿ ಪ್ರಯೋಜನ ಇಲ್ಲ, ಅದನ್ನು ಅನುಭವಿಸಿದವರು. ಇದಕ್ಕೆಲ್ಲ ನೀವು ಕಾರಣ. ಹಿಂದ್ಗಡೆ ಇವರು ಮೋಹನ್ ಕುಮಾರ್ ಹೇಳಿದ ತಕ್ಷಣ ನೀವು ಏನು ನಿಮ್ಮ ಮಿಲ್ಟ್ರಿ ಗನ್ ಹಿಡ್ಕೊಂಡು ರೆಡಿ ಇರ್ತೀರಿ. ಗನ್ ಅಂದರೆ ಆ ಗನ್ ಅಲ್ಲ, ಯಾವುದು ಕೆಲಸ ಹೇಳಿದರೂ ಅವರು ಮೊನ್ನೆ ಬಂದು ಧರ್ಮಸ್ಥಳದಲ್ಲಿ ನಮ್ಮ ಮೊನ್ನೆ ಭಾನುವಾರ ನಮ್ಮ ನೇತ್ರಾವತಿಯನ್ನು ಕ್ಲೀನ್ ಮಾಡಲಿಕ್ಕೆ ಅವ್ರು ಬಂದಿದ್ದರು. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಏನು ಭಕ್ತರು ಬಟ್ಟೆ ಬಿಟ್ಟು ಹೋಗಿದ್ದು, ಕಸ ಬಿಟ್ಟು ಹೋಗಿದ್ದನ್ನೆಲ್ಲ ತೆಗೆದು ಎಷ್ಟೋ ಲೋಡು ಬಟ್ಟೆ ತೆಗೆದಿದ್ದಾರೆ. ಇದು ವರ್ಷಕ್ಕೆ 1 ಸಲ 2 ಸಲ ಬಂದು ಅವರು ಆ ಸೇವೆ ಮಾಡ್ತಾರೆ, ಮಂಜುನಾಥನ ಸೇವೆ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ. ಇದಕ್ಕೆ ಖಂಡಿತ ಅವರಿಗೆ ದೇವರು ಖಂಡಿತ ಆಶೀರ್ವಾದ, ಅವರ ತಾಯಿ ಆಶೀರ್ವಾದ ಎಲ್ಲರೂ ಅವರನ್ನು ಮತ್ತು ಎಲ್ಲರ ಹತ್ರನೂ ಅವರು ಬಂದು ಮಾತಾಡಿಕೊಂಡು ಒಂದು ಸಮಸ್ಯೆ ಬಂದಾಗ ಬಂದು ಹೆಗಲು ಕೊಟ್ಟು ಏನು ಸ್ವಾಮಿ ನಮ್ಮಿಂದ ಏನಾಗಬೇಕು ಅಂತ ಹೇಳುವಂಥ ಒಂದು ವ್ಯಕ್ತಿತ್ವವುಳ್ಳಂಥ ಮೋಹನ, ಅವನಿಗೆ ಒಳ್ಳೆಯದಾಗಲಿ, ಅವನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟ ಮೋಹನನಿಗೆ ಧನ್ಯವಾದ ಹೇಳ್ತಾ ನನ್ನ 2 ಮಾತು. ರಾಜಕೀಯ ಕ್ಷೇತ್ರದ ಮಂತ್ರಿ ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯವನ್ನು ಮತ್ತೊಂದು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದ ನಿಂತೊಂದಿತ್ತು ಮುಂಚಿನ ಕೆ ಪ್ರತಾಪ್ ಸಿಂಹ ನಾಯ್ಕರಿ ಕಾರ್ಯಕ್ರಮದ ಶುಭ ಹಾರೈಕೆ ಮಾಡಿಕೊಂಡು ಮುಂಚಿನ ಭಿನ್ನ ಮಾತುಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಊರಿನ ಆರಾಧ್ಯ ದೇವರಾದ ಜನಾರ್ದನ ಸ್ವಾಮಿಯನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ, ಇಲ್ಲಿಯ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನು ಲಕ್ಷ್ಮೀ ಮೋಹನ್ ಅವರು ಪ್ರಾರಂಭಿಸಿರುವಂತಹ ಈ ಕನಸಿನ ಮನೆಯ ಶಾಖೆಗೆ ಬೇಡ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ರೀತಿಯಿಂದಲೂ ಸ್ಫೂರ್ತಿ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಸಹೋದರರು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ರವರೇ, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಬೆಳ್ತಂಗಡಿಯಲ್ಲಿ
ಸಾಕಷ್ಟು ಮಂದಿ ಯುವಕರಿಗೆ ಉದ್ಯಮದ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಆತ್ಮೀಯರೂ ಆಗಿರುವ ಉದ್ಯಮಿಗಳೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಶೆಟ್ಟಿಯವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕೆನರಾ ಬ್ಯಾಂಕಿನ ನಿವೃತ್ತ ಅಧಿಕಾರಿಗಳು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಘಟನೆಗೆ ಶಕ್ತಿಯನ್ನು ತುಂಬಿದಂತಹ ಆತ್ಮೀಯರಾದ ಜಿ.ಕೆ. ಭಟ್ರವರೇ, ಗುತ್ತಿಗೆದಾರರು ಹಿರಿಯರು ಆಗಿರುವಂತಹ ಶ್ರೀ ಅಮ್ಮೂರಯ್ಯವರೇ, ಚೆನ್ನೈ ತೋಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಆಗಿರುವಂತಹ ಸಹೋದರಿ ಶ್ರೀಮತಿ ವನಿತಾರವರೇ, ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ನಾನು ಬೆಳಿಗ್ಗೆ ಎದ್ದು ಮನೆಯಿಂದ ಹೊರಗೆ ಬಂದು ನೋಡಿದರೆ ಕಣ್ಣು ತೆರೆದ ಕೂಡಲೇ ನೋಡುವಂಥದ್ದು ಮೋಹನ್ರ ಕನಸಿನ ಮನೆ. ಮೋಹನ್ರು ಎಷ್ಟು ದೊಡ್ಡ ಕನಸು ಕಾಣ್ತಾರೋ ಅದನ್ನು ಅನುಷ್ಠಾನಕ್ಕೆ ತರುವಂತಹ ಒಂದು ಇಚ್ಛಾಶಕ್ತಿಯನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚಿಗೆ ಅವರು ಕಾಣುವ ಕನಸುಗಳ ಪ್ರಯೋಜನ ಯಾರಿಗೆ ಅಂತೇಳಿ ಕೇಳಿದರೆ ನಮ್ಮ ಊರಿಗೆ, ನಮ್ಮ ಊರಿನ ಎಷ್ಟೋ ಮಂದಿ ಯುವಕ ಯುವತಿಯರಿಗೆ ಉದ್ಯೋಗದಾತರಾಗಿದ್ದಾರೆ. ಅವರು ಊರಿನ ಸುತ್ತಮುತ್ತ ಯಾವುದೇ ಕಾರ್ಯಕ್ರಮ ಆದರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೇವೆಯನ್ನು ಮಾಡ್ತಾರೆ. ತನ್ನ ಉದ್ಯೋಗದ ಜೊತೆಗೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳುವಂತಹ ಕಳಕಳಿ ಪ್ರಾಮಾಣಿಕತೆ ಅವರಲ್ಲಿ ಇದೆ. ನಾನು ಇಷ್ಟನ್ನು ಈ ವಾಮದ ಪದವಿನ ಜನತೆಯ ಮುಂದೆ ಹೇಳೋದು ಯಾಕೆ ಅಂತೇಳಿ ಕೇಳಿದರೆ, ನಿಮ್ಮ ಊರಿಗೆ ನಮ್ಮ ಊರಿನ ಹುಡುಗ ಬಂದಿದ್ದಾನೆ, ಇಲ್ಲಿ ಒಂದು ಕನಸಿನ ಮನೆಯನ್ನು ತೆರೆದಿದ್ದಾನೆ, ನಿಮ್ಮ ಮಡಿಲಿಗೆ ಆ ಹುಡುಗನನ್ನು ಹಾಕ್ತಾ ಇದ್ದೇವೆ. ಯಾಕೆ ಅಂತೇಳಿ ಕೇಳಿದರೆ, ನೀವು ಅವರನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತೀರಿ ಅಷ್ಟು ನಿಮ್ಮ ಊರಿಗೆ ಅವರಿಂದ ಖಂಡಿತವಾಗಿಯೂ ಸೇವೆ ಆಗ್ತದೆ ಅಂತ ಹೇಳುವಂತಹ ವಿಶ್ವಾಸವನ್ನು ನಾವು ಕೊಡ್ತೇವೆ. ಯಾಕೆಂದರೆ ನಾವು ಕಣ್ಣಾರೆ ಕಂಡಿದ್ದೇವೆ. ಅವರ ತಂದೆಯವರ ಕಾಲದಿಂದ ಅವರು ಪಟ್ಟ ಪರಿಶ್ರಮವನ್ನು ನೋಡಿದ್ದೇವೆ. ನಮಗಂತೂ ಹೆಮ್ಮೆ ಇದೆ. ಯಾಕೆಂದೇಳಿ ಕೇಳಿದರೆ, ನಾವು ಎಲ್ಲಿ ಹೋದರೂ ತೆಗೆಯುವ ಮೊದಲ ಹೆಸರು ಧರ್ಮಸ್ಥಳ. ಲಕ್ಷಾಂತರ ಜನರಿಗೆ ಸೇವೆಯ ದೃಷ್ಟಿಯಲ್ಲಿಯೂ ಕೂಡ ಒಂದು ದೇವಸ್ಥಾನದ ಮೂಲಕ ಸಮಾಜಕ್ಕೆ ಇಷ್ಟೊಂದು ರೀತಿಯಲ್ಲಿ 10 ಹಲವು ಮುಖಗಳಲ್ಲಿ ಬೆಳವಣಿಗೆಗೆ ಸಹಾಯ ಮಾಡಬಹುದು ಅಂತ ಹೇಳುವಂಥದ್ದನ್ನು ನಮಗೆ ಆದರ್ಶವಾಗಿ ರೂಪಿಸಿಕೊಟ್ಟಂತಹ ಕ್ಷೇತ್ರ ಧರ್ಮಸ್ಥಳ. ನಮಗೆಲ್ಲ ಸ್ಫೂರ್ತಿಯ ಸೆಲೆಯೂ ಕೂಡ ಧರ್ಮಸ್ಥಳ. ಈ ಧರ್ಮಸ್ಥಳದ ಶುಭಾಶೀರ್ವಾದದೊಂದಿಗೆ, ಕಾವಂದರ ಆಶೀರ್ವಾದದೊಂದಿಗೆ ಬೆಳೆದಂತಹ ಸಂಸ್ಥೆ ಈ ಲಕ್ಷ್ಮಿ ಇಂಡಸ್ಟ್ರೀಸ್. ಅದರ ಜೊತೆಗೆ ಇವತ್ತು ಉದ್ಘಾಟನೆಗೆ ಕ್ಷೇತ್ರದ ಪ್ರತಿನಿಧಿಯನ್ನೇ ಕರೆದಿದ್ದಾರೆ. ಜೊತೆಗೆ ಶಶಿಧರ ಶೆಟ್ಟರು, ಬಹುಶಃ ಹೆಚ್ಚಿನವರಿಗೆ ಗೊತ್ತಿರಬಹುದು, ಆದರೂ ನಮ್ಮ ಊರಿಂದ ಕಿಸೆಯಲ್ಲಿ ಅವರದೇ ಮಾತಲ್ಲಿ ಹೇಳುವುದಿದ್ದರೆ, ಬಸ್ಸಿಗೆ ಹೋಗುವುದನ್ನು ಕೂಡ ಬೇರೆಯವರ ಹತ್ರ ತೆಗೆದುಕೊಂಡು ದೂರದ ಬರೋಡಾಗೆ ಹೋಗಿ ಇವತ್ತು ಹೋಟೆಲ್ ಉದ್ಯಮದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡುವಂತಹ ದೃಷ್ಟಿಯಲ್ಲಿ ಮತ್ತು ಅದರ ಜೊತೆಗೆ ನಮ್ಮ ಊರಿನಲ್ಲಿ ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ದೇವಸ್ಥಾನ ಏನಾದರೂ ಅಭಿವೃದ್ಧಿಯ ಕಾರ್ಯಕ್ರಮಗಳು ಆಗ್ತದೆ ಅಂಥೇಳಿ ಆದರೆ, ಸಮಾಜ ಸೇವೆ ಆಗ್ತದೆ ಅಂತ ಹೇಳಿ ಆದರೆ, ಅದು ಯಕ್ಷಗಾನ ಇರಬಹುದು, ಬೇರೆ ಬೇರೆ ಸಮಾಜ ಚಟುವಟಿಕೆ ಇರಬಹುದು. ನಾವು ಹೇಗೆ ಧರ್ಮಸ್ಥಳಕ್ಕೆ ಹೋಗ್ತೇವೋ ಅದು ಸಾಗರ ಧರ್ಮಸ್ಥಳ. ಆದರೆ ಶಶಿಧರ ಶೆಟ್ಟರಲ್ಲಿಯೂ ಹೋದರೆ ಅವರು ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ, ಗಟ್ಟಿಯಾಗಿ ನಮ್ಮ ಜೊತೆ ನಿಂತು ಆ ಕೆಲಸ ಆಗುವ ದೃಷ್ಟಿಯಲ್ಲಿ ಅವರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ
ಇವತ್ತಿನ ಈ ಶಾಖೆ ನಾನು ಅವರ ಮೊದಲಿನ ಶೋರೂಮಿಗೂ ನಂತರದ 2 ಶಾಖೆಗೂ ಉಪ್ಪಿನಂಗಡಿ ಹಾಗೂ ಇಲ್ಲಿಗೆ ಅವರಿಬ್ಬರು ಬಂದಿದ್ದಾರೆ. ಸಂತೋಷ ಯಾಕೆಂದೇಳಿ ಕೇಳಿದರೆ, ಅವರಿಬ್ಬರು ಬಂದರೆ ಈಗ 2 ಇದ್ದದ್ದು 3 ಆಯಿತು. ದೇವರು ನಡೆಸಿದರೆ ನಿಮ್ಮ ಪ್ರಯತ್ನಕ್ಕೆ ಇವತ್ತೇನೋ ಅವರು ಹೇಳಲಿಲ್ಲಪ್ಪ, ಯಾಕೆಂತೇಳಿ ಗೊತ್ತಿಲ್ಲ, ನಿಮ್ಮ 3ನೇ ಶಾಖೆಗೂ ನಾನೇ ಅಲ್ಲ, ಅದು ಮೊದಲನೇದು ಮೇಯ್ನ್. 3 ಇದ್ದದ್ದು 100 ಆಗಲಿ ಅಂತ ಹೇಳುವಂತಹ ಆಶಯ ನಮ್ಮದು. ಯಾಕೆ ಅಂತ ಹೇಳಿದರೆ, ಮೋಹನರು ಬೆಳೆದಷ್ಟು ಊರಿಗೆ ಸಮಾಜಕ್ಕೆ ಪ್ರಯೋಜನ ಇದೆ. ಸುಮ್ಮನೆ 1-2 ಸಂಗತಿಗಳನ್ನು ಮೋಹನ ಬೆಳೆದಂತಹ ರೀತಿಗೋಸ್ಕರ ಹುಡುಗಾಟಿಕೆಯಲ್ಲಿ ಹುಡುಗಾಟ ಮಾಡಲಿಲ್ಲ ಅಂಥೇಳಿ ಅಲ್ಲ, ಸಾಕಷ್ಟು ಪೋಖರಿಸ ಮಾಡ್ತಿದ್ದರು ಮೋಹನರು. ಎಷ್ಟೋ ಬಾರಿ ನಾನೊಬ್ಬ ವಕೀಲನಾಗಿ ಹೋಗಬೇಕಾದ ಅವಶ್ಯಕತೆ ಬರ್ತಿತ್ತು ಅವರ ಪೋಖರಿಗೆ. ಆದರೆ ಆಮೇಲೆ ಅವರು ಹೊಂದಿಸಿಕೊಂಡಂತಹ ರೀತಿ, ಒಳ್ಳೆಯದಾಗಬೇಕು ಅಂಥೇಳಿ ಅವರು ಕೆಲಸ ಮಾಡಿದಂತಹ ರೀತಿ. ಅವರು ಮಾತಲ್ಲಿ ಹೇಳಿದರು, ನನಗೆ ವಿದ್ಯೆ ತುಂಬ ಸಿಗಲಿಲ್ಲ ಅಂಥೇಳಿ. ಇಲ್ಲ ಮೋಹನ್ರೇ, ಅಕ್ಷರ ಮತ್ತು ವಿದ್ಯೆಗೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. 8ನೇ ಕ್ಲಾಸಲ್ಲ ನಾನು ಡಿಗ್ರಿಯೇ ಆಗಲಿ, ನಾನು ಅಡ್ವೊಕೇಟೇ ಆಗಿರಬಹುದು, ನಾವು ಅಕ್ಷರ ಕಲಿತದ್ದು, ವಿದ್ಯೆ ನಿಜವಾಗಿ ಕಲಿತದ್ದು ನೀವು. ಯಾಕೆಂತ ಹೇಳಿದರೆ 300ಕ್ಕೂ ಮಿಕ್ಕಿ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡುವಂತಹ ದೃಷ್ಟಿಯಲ್ಲಿ ದೇವರು ನಿಮಗೊಂದು ವಿದ್ಯೆ ಕೊಟ್ಟಿದ್ದಾರಲ್ಲ, ನಿಮ್ಮ ತಂದೆಯವರಿಂದ ಈಗ ಹರ್ಷೇಂದ್ರ ಕುಮಾರರು ಹೇಳಿದ ರೀತಿಯಲ್ಲಿ ಆ ಸೂಕ್ಷ್ಮತೆ, ಆ ಉದ್ಯೋಗವನ್ನು ಗ್ರಹಿಸುವ ರೀತಿ, ಇವತ್ತಿನ ಕಾಲಕ್ಕೆ ಸರಿಯಾಗಿ ಅದನ್ನು ಬೆಳೆಸುವಂತಹ ಅಥವಾ ಆಧುನೀಕರಣಗೊಳಿಸುವಂತಹ ರೀತಿ, ಅದು ನಿಜವಾಗಿ ವಿದ್ಯೆ, ಕೌಶಲ್ಯ ಅಂತ ಹೇಳೋದು. ಅದನ್ನು ಡಿಗ್ರಿಯಾಗಿ ನಾವು ನೋಡೋದೆಂಥದ್ದು, ಎಲ್ಲಿ ಕೆಲಸ ಸಿಗ್ತದೆ ಅಂತೇಳಿ ಹುಡುಕೋದಲ್ಲೇ ಅದೇ. ನಮ್ಮಂಥವ್ರ ಹತ್ರ ಬಂದು ಎನ್ನ ಮಗನ ಡಿಗ್ರಿ ಆತಂಡು, ಪೋಸ್ಟ್ ಗ್ರ್ಯಾಜುಯೇಷನ್ ಆತಂದ್ರು, ಓಲಾಂಡ ಒಂಜಿ ಬೇಲೆ ಕೊರ್ಪಾಲೆ ಅಂತ ಹೇಳುವಂಥದ್ದನ್ನು ಕೇಳ್ತಾರೆ ಹೊರತು ನಿಜವಾಗಿ ಇವತ್ತಿನ ಭಾರತಕ್ಕೆ ಎಂಥವರು ಬೇಕು ಅಂಥೇಳಿ ಕೇಳಿದರೆ, ಇವತ್ತಿನ ಬೆಳೆಯುತ್ತಿರುವಂತಹ ಭಾರತಕ್ಕೆ ಮೋಹನಂಥವರು ಪ್ರತಿ ಊರಿನಲ್ಲಿ ಬೇಕು. ಯಾಕೆಂದರೆ ಇದು ಬೆಳೆಯುತ್ತಿರುವ ಭಾರತ. ಉದ್ಯೋಗಿಯಾಗಿ ಯಾರದೋ ಕೆಳಗೆ, ಪೂಜ್ಯ ಕಾವಂದರು ಹೇಳ್ತಾರೆ, ಡಿಗ್ರಿಯನ್ನು ಪಡೆದು ಯಾರದಾದರೂ ಕೆಳಗೆ ಒಬ್ಬ ಕ್ಲಾರ್ಕಾಗಿ ಸೇರೋದಕ್ಕಿಂತ ಒಂದು ಉದ್ಯಮವನ್ನು, ಅಂದರೆ ರೂಡ್ ಸೆಟ್ನಲ್ಲಿ ಅವರ ಮಾತನ್ನು ಹಾಕಿದ್ದಾರೆ, ಸ್ವೋದ್ಯೋಗ ತರಬೇತಿ ಕೇಂದ್ರದಲ್ಲಿ ಹಾಕಿದ್ದಾರೆ. ಒಂದು ಉದ್ಯೋಗವನ್ನು ಪ್ರಾರಂಭಿಸಿ 10 ಜನರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋದು ಬಹಳ ದೊಡ್ಡದು ಅಂಥೇಳಿ. ನಾನು ಹಾಗಾಗಿ ಮೋಹನ್ರಿಗೆ ನೀವು ಅಕ್ಷರ ಕಲೀಲಿಲ್ಲ ಅಂತ ಹೇಳುವಂಥದ್ದು, ದೇವರು ನಿಮಗೆ ಈ ವಿದ್ಯೆಯನ್ನು ಕೊಟ್ಟು 100 ಜನರಿಗೆ ಉದ್ಯೋಗ ಮಾಡಿ ಅಂತ ಹೇಳಿಯೇ ಆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ದೇವರು ಇನ್ನು ಮುಂದೆಯೂ ಈ ರೀತಿಯಲ್ಲಿ ಕೆಲಸ ಮಾಡುವಂತಹ ಶಕ್ತಿ ಭಗವಂತ ನಿಮಗೆ ನೀಡಲಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ನನ್ನ ಮನೆಯ ಮುಂದೆ ಅವರಿದ್ದಾರೆ ಅಂತ ಹೇಳಿ, ಆದರೆ ಮನೆಯ ಹಿಂದೆ ನಮ್ಮದೇ ಮನೆಯಲ್ಲಿ ಅವರ ಕೆಲಸ ಮಾಡುವವರು ಸಹ ಬಾಡಿಗೆಗೆ ಇದ್ದಾರೆ. ಅವರ ಬದ್ಧತೆಯನ್ನು, ಅವರ ಕೆಲಸಗಾರರ ಬದ್ಧತೆಯನ್ನು ಅವರು ಯಾಕೆ ಯಶಸ್ವಿ ಅಂತ ಹೇಳಿದರೆ, ಪೂಜ್ಯ ಹರ್ಷೇಂದ್ರ ಕುಮಾರರ ಮಾತಿನಲ್ಲೇ ಹೇಳುವುದಾದರೆ, ಅವರು ಅವರ ಕೆಲಸದವರಿಗೆ ತೋರಿಸುವಂತಹ ಪ್ರೀತಿ ಮತ್ತು ಬದ್ಧತೆ, ಕೆಲಸದವರು ಅಂತ ಹೇಳುವಂತಹ ರೀತಿಯಲ್ಲಿ ನೋಡ್ತಾ ಇಲ್ಲ. ಅವರು ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಅವರ ಹತ್ರ ಇರುವ ಈ ಶಕ್ತಿಯ ಕಾರಣಕ್ಕೆ ಸಮಾಜದಲ್ಲಿ ಯಾವುದೇ ಕೆಲಸ ಆಗಲಿ, ಅದು ಸಾರ್ವಜನಿಕ ಗಣೇಶೋತ್ಸವ, ಉಜಿರೆಯಲ್ಲಿ ಶಾರದೋತ್ಸವ, ಬದುಕು ಕಟ್ಟೋಣ ಬನ್ನಿಯ ಮೂಲಕ ಆ ದಿವಸ ಚಾರ್ಮಾಡಿಯಲ್ಲಿ ಆದಂತಹ ಅನಾಹುತದ ಸಂದರ್ಭದಲ್ಲಿ ಇವತ್ತು ಹೋಗಿ ಆ ಸ್ಥಳವನ್ನು ಏನಾದರೂ ನೋಡಿದರೆ ಸರ್ಕಾರ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಆ 12-14 ಮನೆಗಳನ್ನು, ಇಡೀ ಪ್ರದೇಶವನ್ನೇ ಬದಲು ಮಾಡಿದ್ದಾರೆ. ಅವರ ಜೊತೆ ಅವರ ಕಾರ್ಮಿಕರು ಒಟ್ಟಿಗೆ ಸೇರ್ತಾರೆ. ಯಾಕೆ ಅಂತೇಳಿ ಕೇಳಿದರೆ, ಮೋಹನ್ರ ಕೆಲಸದ ಮೇಲಿರುವಂತಹ ಬದ್ಧತೆಯ ಕಾರಣಕ್ಕೆ, ಜೊತೆಗೆ ಅವರು ತೋರಿಸ್ತಿರುವಂತಹ ಪ್ರೀತಿಗೆ ಅಂಥೇಳಿ ನಾನು ತಿಳ್ಕೊಳ್ತೇನೆ.
ವಿದ್ಯೆಯ ಜೊತೆಗೆ ವಿದ್ಯಾ ದದಾತಿ ವಿನಯಂ, ವಿನಯ ಇಲ್ಲದ ವಿದ್ಯೆ ಅದು ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಸಮಾಜದ ಬಗ್ಗೆ ಅತ್ಯಂತ ವಿನಯದಿಂದ ಅವರ ತಾಯಿಯವರನ್ನು, ಅವರ ತಂದೆಯವರನ್ನು ಪ್ರತಿ ಕ್ಷಣದಲ್ಲಿಯೂ ಸ್ಮರಿಸಿಕೊಳ್ತಾ ಇಷ್ಟು ದೊಡ್ಡ ಉದ್ಯಮವನ್ನು ಕಟ್ಟಿದ್ದಾರೆ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಶುಭ ಸಮಾರಂಭದಲ್ಲಿ ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನನಗೂ ಸಂತೋಷ. ಮೋಹನ್ರು ಕರೆದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ನಾವು ಹೋಗ್ತೇವೆ, ಯಾಕೆಂದರೆ ಆ ಕಾರ್ಯಕ್ರಮದಲ್ಲಿ ಒಂದು ಸೊಬಗಿರ್ತದೆ. ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಹರ್ಷೇಂದ್ರ ಕುಮಾರ್ ರೂಪಿಸ್ತಾರೆ, ಅವರ ಗರಡಿಯಲ್ಲೇ ಬೆಳೆದ ಹುಡುಗ ಆದದ್ರಿಂದಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಯ ನಾಜೂಕಿರ್ತದೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವಾಮದ ಪದವಿನ ಎಲ್ಲ ಮಹಾಜನತೆಗೆ ವಿನಂತಿಯನ್ನು ಮಾಡ್ತಾ, ಈ ಹುಡುಗನನ್ನು ಬೆಳೆಸುವ ಜವಾಬ್ದಾರಿ ಸಮಾಜದ್ದು. ಉದ್ಯೋಗ ಸರಿ, ಆದರೆ ಉದ್ಯೋಗದ ಕಾರಣಕ್ಕೆ ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ಇಂಥ ಹುಡುಗರು ಬೆಳೆದರೆ ಊರಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು, ಈ ದೇಶ ಬೆಳವಣಿಗೆಯ ದೃಷ್ಟಿಯಿಂದಲೂ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಹಾರೈಕೆ ಮಾಡುವುದಕ್ಕೆ, ಸಾಮಾನ್ಯವಾಗಿ ಶುಭ ಹಾರೈಕೆ ಅಂತ ಹೇಳಿದಾಗ ಎರಡೇ ಮಾತು ಮಾತಾಡಬೇಕು, ಆದರೆ ಮಾತಾಡಲಿಕ್ಕೆ ತುಂಬ ವಿಷಯವನ್ನು ಮೋಹನ್ರೇ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ದೇನೆ ಅಂತೇಳಿ ನನಗೆ ಗೊತ್ತುಂಟು. ಆದರೆ ನನ್ನ ಹೃದಯಾಳದ ಮಾತು ಮೋಹನ್ರು ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಶುಭ ಹಾರೈಕೆಯನ್ನು ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಕಟ್ಟೆಗೆ ಲೆಪ್ಪಕೊಡೋದು ಬಿಡ್ದು ಪತ್ರಕರ್ತ ಮಿತ್ರ ಬಂಧುನಲ್ಲಿ ಕಾರ್ಯಕ್ರಮದ ಜೊತೆ ತೆರೆ ಪತ್ರಕರ್ತರ ಸಂಘದ ದೊಡ್ಡವಾದ ಸ್ವಾಗತ ಮತ್ತು ಬಂದಲೆ ಪಾತ್ರದ ಕಡೆ ವ್ಯಕ್ತಿ ದಾನ ಧರ್ಮದ ನೆರಳಿ ಲೋಕ ಎಡ್ಡೆಪಿತು ನೆಂಚಿನ ಬರೀ ಧೀಮಂತ ನಾಯಕರು ಆರ್ನ ಇನ್ನು ಒಂದು ಹೋಟೆಲ್ ಉದ್ಘಾಟನದ ಕಾರ್ಯಕ್ರಮ ಇತ್ತಲು. ಆ ಕಾರ್ಯಕ್ರಮದ ಅರೆಗಳಿಗೆ ಇತ್ತಿದೆ ಒಂದು ಮೋಹನಣ್ಣನ ಕಾರ್ಯಕ್ರಮನ ಪ್ರೀತಿದಾರನ ಕಾರ್ಯಕ್ರಮ ಪಂಬರಂಚಿನ ನೆಲೆಟ್ಟು ಈ ಕಾರ್ಯಕ್ರಮ ಜೊತೆ ಆಯ್ತನಾರು ಶಶಿಧರ ಶೆಟ್ರೆ ಆರು ಪಾತ್ರ ನಂಚಿನ ಪರ್ತುಗಳು ಆಯ್ತ ಶಾಸಕರ ಜೊತೆ ಆಯ್ತಾರೆ ಗೌರವ ಪೂರ್ವಕವಾದ ಈ ಲೇಸಿಕ ನೋಕೆಡೆ ಎದುಕನಲು ಇನ್ನಿತ ಲೇಸಿಕ ಜೊತೆ ನಂಚಿನ ಶ್ರೋತ ಹರೀಶ್ ಪುಂಜರಣಿ ಆದರ ಕಿತ್ತಡೆ ಈ ಕಾರ್ಯಕ್ರಮದ ನೋಕೆಡೆ ಎದುಕನಲು ಶ್ರೋತರಿಗೆ ಗೌರವದ ಶಾಲೆನ ಪಾರ್ದು ಈ ಲೇಸಿಗೆ ಎದುಕೊಂಡು ಬಂದ ನಂಚಿನ ಬೆನ್ನೆಯ ಹರೀಶ್ ಪುಂಜರಿಗೆ ಗೌರವದ ಶಾಲೆನ ಪಾರ್ದು ಇನ್ನಿತ ಕಾರ್ಯಕ್ರಮದ ನೋಕೆಡೆ ಎದುಕನಲು ಶ್ರೋತರಿಗೆ ಆತ್ಮೀಯ ನಂಚಿನ ಸ್ವಾಗತ ಸುಸ್ವಾಗತ ನೋಕೆಡೆ ಎದುಕನಲು ಪಾತ್ರದ ಬಗ್ಗೆ ಅನೇಕ ವಿಚಾರಧಾರಣೆ ಇದು ಲೋಕದರ್ಬಾರ ಪ್ರಗತಿ ಮಾತನಾಡ ಉದ್ಘಾಟನಾ ಕಾರ್ಯಕ್ರಮ ಇತ್ತಲ್ಲ ಅಲ್ಪ ಕೇವಲ ಒಂಟೆ ಪೂರ್ತಿ ಇತ್ತೊಂದು ಇನ್ನು ಮೋಹನಣ್ಣನ ಕಾರ್ಯಕ್ರಮವನ್ನ ಪ್ರೀತಿದ ವ್ಯಕ್ತಿ ಪಂಪಲಿಟ್ಟು ಮೋಹನಣ್ಣನ ಕಾರ್ಯಕ್ರಮ ಜೊತೆ ಆತನಾರು ಶಶಿಧರ ಶೆಟ್ಟಿ ಹಾಗೆ ಬಾಂಧವ್ಯ ತಿಂಚ ಅಂತಂದ ಮಿಗ್ಗಿ ಪಲಾಯನ ಬಾಂಧವ್ಯತೆ ಇನ್ನು ಬದುಕು ಕಟ್ಟೋಣ ಬನ್ನಿ ಪಂಪಲಿಂಚಿನ ಬನ್ನಿ ಕೂಟ ಬನ್ನಿ ಎಡ್ಡ ಕೆಲಸ ಮಾತು ನಂದಲ ಐಕ ಪೂರ್ಣ ರೀತಿಯ ಬಲವನ್ನು ಕೊಡುತ್ತಾರೆ ಶಶಿಧರ ಶೆಟ್ಟಿ ಜನಾರ್ದನ ಸ್ವಾಮಿ ದೇವಸ್ಥಾನ ಇನ್ನು ಅಲ್ಪ ರಾಜಗೋಪುರ ನಿರ್ಮಾಣ ಆತನ ಐತ ಅಧ್ಯಕ್ಷರಾಗಿದ್ದಾರೆ. ಈ ಬೆಳ್ತಂಗಡಿ ತಾಲೂಕದ ಈ ಅನರ್ಘ ರತ್ನಲು ಮದಪರಾವಂದನ ಮಾಣಿಕ್ಯರು ಶುಭ ಹಾರೈಕೆ ಮಾಡಿಕೊಡೋದ್ರ ಮುಂಚೆ ಬೆನ್ನ ಮಾತಾಡಲ್ಲ. ಮಾತರೆಗಳ ನಮಸ್ಕಾರ. ಸುರುಕಾದ ಸ್ಥಳ ಸಾನ್ನಿಧ್ಯ ನಿಲಯನೆಂಚಿತನ ದೈವ ದೇವರಿಗೆ ಒಂದಿಸ ಒಂದು ವೇದಿಕೆಯ ಮಿತ್ತಿಪ್ಪುನಂಚಿತನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮೇರೆಗಳ ಒಂದಿಸ ಒಂದು ಕ್ಷೇತ್ರದ ಶಾಸಕರಾಯನಂಚಿತನ ಶ್ರೀಯುತ ಹರೀಶ್ ಮುಂಜರಿಗೆ ತೆರೆತಗ್ಗಾದು ಶ್ರೀ ಕೆ ಪ್ರತಾಪ್ ಸಿಂಹನ ಪ್ರತಾಪಣ್ಣೆಂದೇ ಪನ್ಪನಿಕ್ಲಾನೆ ಆರೆಗಳ ಒಂದಿಸ ಒಂದು ಶ್ರೀ ಜಿ ಕೆ ಭಟ್ ಶ್ರೀ ಅಮ್ಮರೈ ಹರ್ಕಾಡಿ ಶ್ರೀಮತಿ ವನಿತಾ ಬಕಾಂಚನೆ ಹರಿಕೃಷ್ಣ ಬಂಟ್ವಾಳ್ ಸೇರಿದಂಚಿನ ಮಾತರೆಗಳ ಒಂದಿಸ ಒಂದು ಈ ಕಾರ್ಯಕ್ರಮ ಬಾರಿ ಮೂಜನೇ ಶಾಖೆದ ಕನಸಿನ ಮನೆ ಲಕ್ಷ್ಮಣ್ ಇಂಡಸ್ಟ್ರೀಸ್ ನೆತ್ತ ಉದ್ಘಾಟನೆಗೆ ಶುಭವನ್ನು ಹಾರೈಸೊಂದಿಲ್ಲ. ಇನ್ನು ಭಾರಿ ಸಂತೋಷ ಆಪಣೆಂಗೆ ದಯನ್ ಕೆಂಡ ಸುರುತ ಕಾರ್ಯಕ್ರಮಗಳ ಒಂದೇ ಟೀಮು ಈ ಮೂಜನೆ ಅರ್ನ ಈ ಕನಸಿನ ಮನೆ ಲಕ್ಷ್ಮಣ್ ಇಂಡಸ್ಟ್ರೀಸ್ ಉದ್ಘಾಟನೆಗಳ ಒಂದೇ ಟೀಮು ಒಟ್ಟ ಆತನ ಪಂಡ್ರೆ ಭಾರಿ
ಸಂತೋಷನ ಪಡೆಪೇನ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ರಡ್ಡು ವಿಷಯ ಪಂಡ್ರೆ ಭಾರಿ ಸಂತೋಷನ ಪಡೆಪೇನ್. ಶ್ರೀ ಹರ್ಷನ್ ಕುಮಾರ್ ಉಲ್ಲೇಖ ಮಂತೀರು ಎಂಗಳು ಮಸ್ತ್ ಜನಕ್ಕೆ ಯಾನ್ಲ ಮೋಂಡ್ರಲ ಉದ್ಯೋಗವನ್ನು ಕೊಡ್ತಾನೆ. ಒಂದು ಪಾತ್ರ ನಂಗೆ ಮಾತಾಡಗಳು ಗೊತ್ತಿಪ್ಪಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಡೈರೆಕ್ಟ್ ಆದ 1 ಲಕ್ಷ ಜನರ ಮಿತ್ತಿಗೆ ಒಂದು ಉದ್ಯೋಗ ಕೊಡ್ತಾನೆ ಕ್ಷೇತ್ರ ಇತ್ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತಂದ್ರೆ ಭಾರಿ ಸಂತೋಷನ ಪಡೆಪೇನು. ಅಂಚನೆ ಗ್ರಾಮಾಭಿವೃದ್ಧಿ ಯೋಜನೆದ ಮುಖಾಂತರವಾದಿ ಕೋಟಿ ಕಟ್ಲ ಜನಕ್ಕೆ ಆಯ್ತು ಉಪಯೋಗನ ಪಡಿತೀರಿ. ಐಕಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಶೀರ್ವಾದ ಇತ್ತಂಡ ಮಾತ್ರ ಅವು ಸಾಧ್ಯ ಅಂದ್ಕೊಂಡ್ರಲ್ಲ ಏನು ಬೇಸಂದೆ ಮೂಲು. ನಮ್ಮ ದೇವಸ್ಥಾನಕ್ಕೆ ಹೋನಾಗ ತುಳುಟೊಂದು ವಾಡಿಕೆ ಉಂಡು. ದೇವಸ್ಥಾನಕ್ಕೆ ಹೋದ ಬತ್ತಂಡ ಮೀಯರ ಬಲ್ಯ ನಿಂದು ದಾಯಿಗಿಂದ ಕೇಳಿದಂಡ ಆ ಕ್ಷೇತ್ರಕ್ಕೆ ಹೋದ ಬತ್ತ ಪಾದಾರ್ಪಣೆ ಮಂತದ್ದು ಇಲ್ಲಡೆ ಬರ್ತದೆ ಅನಿ ಮೀಯರ ಬಲ್ಲಿ ಆ ಪೊಲಸು ಪೂರ ಅಂಚನೆ ಇಪ್ಪು ಮನ ತುಳುಟೊಂದು ವಾಡಿಕೆ ಉಂಡು. ಅಂಚನೆ ಇನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಡಿದು ಶ್ರೀ ಹರ್ಷೇಂದ್ರ ಕುಮಾರನ ಇಲ್ಲಿ ಪಾದಾರ್ಪಣೆ ಆಗ್ತದೆ. ಖಂಡಿತವಾದಲ ನಮ್ಮ ಪ್ರತಾಪಣ್ಣೆ ಪಂಡ್ಲಿಕ್ಕೆ ಮೂಜಬಹುದು ನೂದ ಆಪನಂತನ ಒಂದು ಸಂದರ್ಭ ನಂಗೆ ಮಾತರೆಗಳ ಬರಡನ್ನು ಪಣಂದು ಲಕ್ಷ್ಮೀ ಮೋಹನ್ರಿ ಮಸ್ತ್ ಪಂಡೇರು ಅರ್ನ ಬಗ್ಗೆ ಸೋಕ ಅದೇ ಅರ್ನ ಅಮ್ಮಗೆ ಲೀಲಾವತಿ ಅಮ್ಮಗೆ ಅನೆ ಕೈ ಮುಗ್ಗಿ ಒಂದು ಇಂಚಿತ್ತಿನ ಮಗನ ಸಮಾಜ ಕೊರ್ನೆಕ ಇರಿಗೆ ತರತಾಗ ಅದೇನು ಅಭಿನಂದನೆ ಪಂಡ ಬಯಸುವೇನು ಅಂಚನೆ ಫ್ಯಾಮಿಲಿ ದಾಖಲೆ ಅರ್ನ ಬುಡದಿ ಬೊಕ್ಕ ಅರ್ನ ಜೋಕುಲು ಒಂದು ಸಂಸ್ಥೆ ಬಲವಡ ಹೆಂಗೆ ಗೊತ್ತುಂಡು ಉದ್ಯಮಿ ಅದೀನಿ ಪಾತ್ರ ಪಂಡ್ರೆ ಭಾರಿ ಸಂತೋಷನ ಪಡೆಪೇನು. ಒಂದು ಉದ್ಯಮಿ ಮಲ್ಲ ಮಟ್ಟದ ಉದ್ಯಮ ಬೆಳವಡದಾಂಡ ನಾ ಫ್ಯಾಮಿಲಿದ ಸಹಕಾರ ಆಗಿ ಸುರುಕಾದ ಬೋಡು ಒಂದು ಉದ್ಯಮನ ಬಲಪಡೋದಾಂಡ ಆಗಿ ಫ್ಯಾಮಿಲಿ ಕೊರ್ರೆ ಟೈಮ್ ಕೊರ್ರೆ ಸಾಧ್ಯನೇ ಇಪ್ಪುಜಿ ಸುರುಕಾದ ಸಕ್ರಿಫೈಸ್ ಏರ್ ಆಪನ ಕೇಂದ್ರದಾಂಡ ಫ್ಯಾಮಿಲಿ ದಾಖಲು ಮೋಹನಣ್ಣ ಬದುಕಲ್ಲ ಅಂಚೆನೆ ಅರ ಅಮ್ಮೇರು ಕೊರನ ವಿದ್ಯೆದ ಮುಖಾಂತರವಾದ ಈ ಮಟ್ಟಕ್ಕೆ ಬೆಳೆತಿರೋದಾಂಡಲ್ಲ ಐದು ಬೊಕ್ಕ ಹಾಕಲ್ನ ಅರ್ನ ದಂಪತಿಲು ಅರ ಬಿಡದಿ ಜೋಗ್ಲಾರಿಗೆ ಸಾತು ಕೊರ ನಡೆದಾರೆ ಇಡ ಮುಟ್ಟ ಭಕ್ತಿಯನ್ನು ಪಂಡ್ರೆ ಬಾರಿ ಸಂತೋಷನ ಪಡೆಪೆ. ಒಂಜಿ ಸಂಸ್ಥೆ ಬೆಳೆನಾಗ ಅತ್ಯಂತ ಖುಷಿಯರೇಗ ಆಡೋದು ಕೇಳಿದಂಡ ಆರ್ನ ಒಟ್ಟಿಗೆ ಇಪ್ಪನ ಚಿತ್ರ ಕಾರ್ಮಿಕರಿಗೆ ಏನೋ ಎಲ್ಲಿ ಆ ಕ್ಯಾಂಟೀನ್ ಮನ್ಪನಾಗ ಏನೊಟ್ಟಿಗೆ 5 ಜನ ಇತ್ತೇರು ಕೂಡೊಂದು ಕ್ಯಾಂಟೀನ್ ಮನ್ಪನಾಗ 10 ಜನ ಅಂಡು ಇತ್ತ 16,000 ಜನ ಕೆಲಸ ಬೇರೆ ನೋಟಿಗೆ ಕಾರಣ ಇರೋದು ಕೇಂಡ ಎನ್ನೊಟ್ಟು ಬೆನ್ಪನ ಚಿತ್ರ ಕಾರ್ಮಿಕರಿಂದ ಪಣ ಎನ್ನ ಸಹೋದ್ಯೋಗಿಗಳು ದಯನ್ ಪಂಡ ಯಾನ ಪೋದು ಬೆನ್ಪೇಲ್ ಪಂಚ ಮೋನಲ್ಲ ಪೋದು ಅಲ್ಪ ಬೆನ್ಪೇರು ನಿಖಿಲ ಬೆನ್ಪೇರು ನಿಖಿಲ ರಡ್ಡು ಪೋದು ಮೂಜಾನ ನಿಖಿಲ ಏತು ಖುಷಿ ಆಡು ಪಂಡಂದಾಂಡ ಏತು ಸಂಸ್ಥೆ ಬೆಳೆಪುಡ ಆತ ನಮ್ಮ ಕೆಲಸ ಗಟ್ಟಿ ಆಪಡು ನಿಖಿಲ್ ತೊಗೊಂಡಿಪ್ಪಾರು ಕೆಲವು ಸಂಸ್ಥೆಯಲ್ಲಿ ಪುಟ್ಟುವ ಬೊಕ್ಕ ಒಂದು ಸಮಯ ಬೊಕ್ಕ ಬಂದ ಆಪಡು ಅಪ್ಪ ನಂಗೆ ಬೇಜಾರಾಪಡು ಕೆಲಸ ಕಳೆಯ ಅಂಚಿನ ಪರಿಸ್ಥಿತಿ ಬರ್ಪಡು ಮೂಲ ಅಂಚತ್ತು ಲಕ್ಷ್ಮೀ ಇಂಡಸ್ಟ್ರೀಸ್ ನಮ್ಮ ಲಕ್ಷ್ಮೀ ಮೋಹನ್ರನ್ನ ಒಂಜಿ ಸಂಸ್ಥೆ ಹೆಂಚೊಂಡು ಕೇಳಿದಂಡ ನಾನು ಬರ್ಪನ ದಿನೊಟ್ಟು ಹೆಂಗೆ ಕೆಲಸ ಮನ್ಪುಂಡಂದಾಂಡ ಅವು ಲಕ್ಷ್ಮೀ ಇಂಡಸ್ಟ್ರಿ ಕೆಲಸ ಮನ್ಪೋಡು ಪನ್ಪನ ಹಚ್ಚಿದ್ರ ಮಟ್ಟಗೂ ನಮ್ಮ ಲಕ್ಷ್ಮೀ ಇಂಡಸ್ಟ್ರಿ ಬೋಳೋಡು ಪನ್ಪೇನು ದಯನ್ ಕೇಳಿದ ನಾನು ಕಾರ್ಯ ಕೆಲಸ ಕೊರ್ಪುನತ್ತು ಒಂದು ಅಚ್ಚುಕಟ್ಟಿನ ಕಾರ್ಪೊರೇಟಿವ್ ವ್ಯವಸ್ಥೆ ಆರ್ನ ಏನು ತುಯ್ಯಾನು ಇದು 3 ಅಂಗಡಿ ಇರ್ತವನಲ್ಲ 3 ಅಂಗಡಿಲ್ಲ ಒಂಜೇ ಲೆಕ್ಕ ಇರೋದು ಮಲ್ಲ ಮಾರುತಿದ ಶೋರೂಮ್ ಪೋಯರಂದಾಂಡ ಅಕ್ಲ ಕಾರ್ಪೊರೇಟಿವ್ ಡಿಸೈಡ್ ಆಪಡು ಇಂಚಿತ್ರನೇ ಕಲ್ಲರ್ ಇಂಚಿತ್ರನೇ ಬಣ್ಣ ಇಂಚಿತ್ರನೇ ಪೈಂಟೆಡ್ ಇಂಚಿತ್ರನೇ ಬೋರ್ಡ್ ಮಲ್ಪಡೊಂದು ಆ ಮಟ್ಟಡೆ ಲಕ್ಷ್ಮೀ ಇಂಡಸ್ಟ್ರಿ ಸಿನಿಮಲು ಬೆಳೆಯೊಂದುಂಡು ಐತೆ ಒಟ್ಟಿಗೂ ಕಾರ್ಮಿಕರಿಗೆ ಖಾಲಿ ಕೆಲಸ ಕೊರ್ದು ಆರೆ ಅಕ್ಲ ಜೀವನ ಪಾಲನೆ ಮನ್ಪನತ್ತು ಅಕ್ಲಗೆ ಸಮಾಜದ ಕೆಲಸ ಮನ್ಪಲ್ಲ ತಯಾರು ಮಂತಂದು ಇಡೀ ಬೆಳ್ತಂಗಡ ಏನು ಗರ್ವಡು ಪಂಪೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬುಡ್ಡಂದಾಂಡ ಒಂದು ಅರ್ಧ ಗಂಟೆ ಒಂದು 500 ಜನ ಬೋರ್ಡಂದಾಂಡ ಅವು 7 ಇಪ್ಪನ ಕೇಂದ್ರದಾಂಡ ಸಮಾಜಮುಖಿ ಅದು ಲಕ್ಷ್ಮೀ ಮೋಹನ್ ಇಪ್ಪನ ಮಾಡಲ್ಲ ಏನು ಬಾರಿ ಸಂತೋಷನ ಪಡಪೆ ಅವು ಬದುಕೋಟ ತಂಡ ಆದಿಪ್ಪು ಮರಣಿ ಮಂಚಿತನತ್ತಿನ ಕೋಲ್ ಕಟ್ಟುನ ಒಂದು ಮಲ್ಪನಂಚಿತ ಒಂಜಿ ವ್ಯವಸ್ಥೆ ಆದಿಪ್ಪು ಮುರಳಿ ಮಂಪನಂಚಿನ ನೇತ್ರಾವತಿ ಪ್ರತಿ ವರ್ಷ ಮನ್ಪುನಂಚಿನ ಸ್ವಚ್ಛತೆ ಕಾರ್ಯಕ್ರಮ ಆದಿಪ್ಪು ಅತನ ದೇವದೇವರ ಕಾರ್ಯಕ್ರಮ ಒಟ್ಟು ಏರ್ಲ ಅತಿ ಹೆಚ್ಚಿನ ಸಂಖ್ಯೆಯ ಏರು ಭಾಗವಹಿಸಿವರು ಸಶಕ್ತವಾದ ಕೇಳಿದಂಡ ಲಕ್ಷ್ಮೀ ಮೋಹನ್ರನ್ನ ಲಕ್ಷ್ಮೀ ಇಂಡಸ್ಟ್ರಿ ಟೀಮ್ ಪಡೆದ ಮನೆ ಸಂತೋಷನ ಪಡೆಪೇನು. ನಾನು ಆರು ಮನ್ಪುನಂಚಿತನ ಉದ್ಯೋಗದ ಬಗ್ಗೆ ರಡ್ಡು ಪಾತ್ರವನ್ನು ಪನೋಡು ಒಂದು ನಮಕ್ ಇನಿ ಮನ್ಪುಡ ಬೇಲೆ ಹೆಂಚಿನ ಅಂದು ಕೇಳಿದಂಡ ಲಕ್ಷ್ಮೀ ಇಂಡಸ್ಟ್ರಿ ಇತ್ತ ಪನ್ಪ ನಮ್ಮ ಪರ್ಯಾಯ ಒರಿಸೋಡು ಒಂದು ಪ್ರಥಮಣ್ಣ ನಾವು ಯಾವಾಗ ಒಬ್ಬ ಹಿಡಿದುಂಟು ಎಂತ ನಾಡು ಉಳಿಸಿ ಕಾಡು ಬೆಳೆಸಿ ಅಂತೇಳಿ ಒಂಜಿ ಬಾಕಿಲ ಆವಡಂದಾಂಡ ಒಂಜಿ ಮರ ಗಡ್ಪೋಡು ಮೇರ್ನ ಒಂಜಿ ಬಾಕಿಲಿನ ನಮ್ಮ ಇಲ್ಲಡೆ ಕೊಡಂದಾಂಡ ಒಂಜಿ ಮರನ ಒರಿಪಾಯನ ಆತ ಆಯ್ತಾ ಪ್ರಯೋಜನ ಪಡ ಸಂತೋಷನ ಪಡಪಾಯನ ದಾಯಗಿಂದ ಕೇಳಿದಂಡ ಇದು ಸಿಮೆಂಟೆಡ್ ಅವು ಶುರುವಾತಂದಾಂಡಲ್ಲ ಐತೆ ಫೈಬರ್ ಬೊಕ್ಕ ಬೇತೆ WRP ಹೊಸತ್ತು ಒಂಜಿ ಇನ್ನು ಮೂಲ ತೋರಿಸ್ಬೇರೆ ಹಿಂಗೆ ಮಿತ್ತು ನಮ್ಮ ಊರ್ದ ಉಮಿಡ್ದು ಅವು ಒಂಜಿ ತಯಾರಾಪನಂಚ ಒಂಜಿ ಪ್ರಾಡಕ್ಟ್ ಮೋನನೆ ಪಂಡೇರು ಇದು ಪೂರ ಪ್ರಾಕೃತಿದತ್ತವಾದ ನಮ್ಮ ಈ ಉಪಯೋಗ ಮಂತಂದಾಂಡ ನಮ್ಮ ಪರ್ಯಾವರಣಗಳು ಆತ ಇಟ್ಟು ಪ್ರಯೋಜನ ಪಂಡ ಬಾರಿ ಸಂತೋಷನ ಬೆಳಪೆ ರಡ್ನದ ನಂತರಾದ ಫಾಯ್ದೆ ಅಂತ ಕೇಳಿದಂಡ ಇತ್ತ ಹಳ್ಳಿದ ಊಡು ಬಾಯಿದೆ ಅಂತ ಪಂಡೇರು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹರ್ಷೇಂದ್ರ ಪಂಡೇರ
ನಮ್ಮ ಹಳ್ಳಿದ ಊರು ಬೈದಾನೆ ಖಂಡಿತವಾದ್ರೆ ಹಳ್ಳಿಡ ಒಂದು ಸಮಸ್ಯೆ ಉಂಟು ನಂಗೆ ಉದಾಲ್ದ ಈ ನೆಟ್ ಮೂಜಿ ಪ್ರಾಡಕ್ಟ್ಲ ಗೆತ್ತೊಂಡದಾರ ನನಗೆ ಉದಾಲ್ ಬಿಲ್ಕುಲ್ ಬರ್ಪಜಿ ಅಂಚಾದ ನಮಕ್ಕಲ ಆಯ್ತು ಬೋಡ್ತನಾತ ಫಾಯ್ದೆ ಉಂಡು ನಂಗೆ ಇತ್ತ ಮೂಲ ಬಂಟ ಸಂಘದ ಬಾರಿ ಮಲ್ಲೊಂಜಿ ಹಾಲ್ ಉಂಡು ನಿಖಿಲ್ ಆಯ್ನ ಉಪಯೋಗ ಮಂತನಲ್ಲಿ ದಯನ್ ಪಂಡ ನಿಖಿಲ್ ಆ ಬಿಲ್ಡಿಂಗ್ ಮಂತದ ಅನಾಗ ಇಂಚಿನ ವ್ಯವಸ್ಥೆಗೆ ಮೋನಣ್ಣಗೆ ವಯಸ್ಸದ ಕೊರಿಯರ್ದಂಡ ಮೋನಣ್ಣನ ಪದ್ಧತಿ ಪೂರ ಡಿಸೈನ್ಲ ಒಲ್ಪ ಎಂಚ ಬೋಡು ಆಯ್ತಾ ಮುಖದ್ವಾರ ಎಂಚೆ ಪೋಡು ಬಾಕಿಲ್ ಎಂಚೆ ಪೋಡು ಸ್ಟೇಜ್ ಪಿರೋಡ್ ಎಂಚೆ ಪೋಡು ಆಯ್ತಾ ಪೂರ ವ್ಯವಸ್ಥೆ ಎಲ್ಲ ಮೋನಣ್ಣೆ ಮಂತ ಕೊರ್ಪೇರು ಇಂದು ದಾಯಕ ಪಂಪೇನು ಕೇಳಿದಂಡ ನಮ ಇಂಚಿತನ ಕೆಲಸಕ್ಕೂ ಸಹಾಯ ಮಂತಂದಾಂಡ ಪಂಡ ನಮ್ಮ ಒಂದು ಇಂಚಿನ ಮುಲ್ತುಡ್ದು ಒಂದು ವಸ್ತುವನ್ನು ಖರೀದಿ ಮಂತಂದಾಂಡ ನಮ್ಮೆಲ್ಲದ ಒಟ್ಟುಗುಲ ನಮ್ಮ ಗ್ರಾಮಗೂ ಬೊಕ್ಕ ದೇಶಗುಲ ದಾತಾಲನ ಕೊರ್ಪುನ ಅಂಚಿನ ವ್ಯವಸ್ಥೆ ಈ ಲಕ್ಷ್ಮೀ ದೇಶದ ಆಪನ್ ಪಡಲು ಬಾರಿ ಸಂತೋಷ ಪಡೆಪೇನು ನೆತ್ತ ಆಯ್ನಾಥ ನೆತ್ತ ಬಗ್ಗೆ ನಿಕ್ ನಮ್ಮಕ್ಕೆ ಮಾತ್ರ ಎಲ್ಲ ಪಣಂದು ಪೋಡು ನಮ್ಮ ಒಂಜಿ ಇಲ್ಲಾಡೆ ಒಂದು ಮರತ ವ್ಯವಸ್ಥೆ ಮಂತ್ ಪೋಡಂದಾಂಡ ಆಕೆ ಮಸ್ತ್ ಬಂಗ ಉಂಡು ಒಂದು ಆತು ಪರ್ಮಿಷನ್ ಒಂದು ಆತು ಒಂದು ಫಾರೆಸ್ಟರಿಗೆ ದಾಲನ್ನ ಕೊರದು ಬರ್ತಾರ ವ್ಯವಸ್ಥೆ ಇಲ್ಲ ನೆಕ್ಕ ದಾಲ ಇಜ್ಜಿ ಡಿಸೈನ್ ನಮಕ್ಕೆ ಎಂಚ ಬೋಡ ಅಂಚ ನಮ್ಮ ಇಲ್ಲಾಗ ಆ ವ್ಯವಸ್ಥೆಯನ್ನು ಬೋಡ ಆ ವ್ಯವಸ್ಥೆ ನೆಟ್ಟು ಮಲ್ಪರ ಸಂಘ ನಿಕೇತನ ಮುರಾಣಿ ಪುತ್ತಿಯಡು ನಡತನಂಚಿತನ ದೇವಸ್ಥಾನದ ಸುತ್ತ ಮಾತ ಎತ್ತನಲ್ಲ ಅವು ಇಂಚಿತನ ಮೆಟೀರಿಯಲ್ ಆತನ ಪಂಡಲ ಬಾರಿ ಸಂತೋಷ ಪಡ ನಾನು ತುಂಬದ ದಿನೊಟ್ಟು ನೆಕ್ ಭಾರಿ ಬೇಡಿಕೆಯಲ್ಲಿ ಬರೋಲ್ಲ ಬೇಡಿಕೆಯಲ್ಲಿ ಬತ್ತಂದ್ರೆ ನಮ್ಮ ಮರ ಒರಿಯು ಕಾಡು ಒರಿಯು ಮಸ್ತ್ ಒರಿಯರೆ ಸಾಧ್ಯತೆ ಇಲ್ಲ ನೆಟ್ಟು ಹೊಸತ ಆಪುಂಡು ಸಿಮೆಂಟೆಡ್ ಮಂತ್ ನಾವು FRP ಆದು ಫೈಬರ್ ಆದು ನನ್ನ ಬೇತೆ ರೀತಿಯ ಪ್ರಾಡಕ್ಟ್ಲ ನೆಟ್ಟು ತಯಾರಾಪುಡು ನಿನ್ನ ಮಾತ್ರಗಳ ಪನೋಡು ಅವಳ ಮರಾಡ್ದು ಕಡಿಮೆ ಖರ್ಚಿಡು ಒಂದು ಆಪುಂಡು ನಮಕ್ಕೆ ನೆತ್ತ ವ್ಯವಸ್ಥೆ ಮರಾಡ್ದು ಕಡಿಮೆ ಖರ್ಚಿ ಒಲ್ಲ ತಾಗನ ದಾಲನ ಆಪುಂಡು ಒಂದು ವಸ್ತು ತಾಗನ ಚೆಪ್ಪಬೋಪುನು ಅನ್ಪುನ ಚೆಪ್ಪನ ವ್ಯವಸ್ಥೆ ಎಲ್ಲ ಇಜ್ಜಿನೆಟ್ಟು ಬಾರಿ ಪೊರ್ಲುಡೆ ತೋಜಿಲ್ಲ ನಿಖಿಲ್ ಪನೋಡು ಒಂದು ಮರ ಹತ್ತು ಫೈಬರ್ ಎಂದು ಅಡೆಮುಟ್ಟದ ವ್ಯವಸ್ಥೆ ಈ ಲಕ್ಷ್ಮೀ ದೇಶದ ಆಪುಂಡು ಮಾಡಿದ್ರೆ ಬಾರಿ ಸಂತೋಷನ ಪಡೆಪೆ ಲಕ್ಷ್ಮೀ ಮೋಹನ್ರನ ಈ ಸಂಸ್ಥೆ ನನಾತ್ ಎಕಡೆ ಮಾತೆಲ್ಲ ಬಂಡೇರು ಎಂಕ್ಲೆಗೆ ಪ್ರತಿ ಸಲಲ ಇಂಚಿತನ ಒಂಜಿ ಉದ್ಘಾಟನೆ ಬರ್ಪುನ ಅಂಚಿನ ಅವಕಾಶ ನಮಗೆ ಮಾತ್ರೆಗಳ ತಿಕ್ಕಡನ್ನು ಪಣಂದು ಇನ್ನು ಯುಗಾದಿದ ಶುಭ ಸಂದರ್ಭ ಹೊಸ ವರ್ಷೋಡು ಹೊಸ ಪಾತ್ರೆಗಳಿಗೆ ಅಂಚ ಹೊಸ ಪಾತ್ರೆಡು ಹೊಸ ತೂಡು ಅಂಚೆ ಒಂದು ರಡ್ಡನೇ ಕಾರ್ಯಕ್ರಮ ಏನು ಉದ್ಘಾಟನೆ ರಡ್ಡನೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಪಾರಣ್ಣ ಎಂಕ್ಲೆಗೆ ಬಾರಿ ಎಡ್ಡ ದಿನ ತಾನಿ ಇನ್ನು ಲಕ್ಷ್ಮೀ ಇಂಡಸ್ಟ್ರೀಸ್ ಉದ್ಘಾಟನೆ ಆಯ್ತು ನಾರ ಅಮ್ಮನ ಆಶೀರ್ವಾದಡು ಶ್ರೀ ಕ್ಷೇತ್ರದ ಆಶೀರ್ವಾದಗಳು ಲಕ್ಷ್ಮೀ ಮೋಹನ್ರನ್ನ ದರ್ತ ಪತ್ತನ ಏರನ್ನು ಕೇಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒರೆಯಾಗಿ ಗಾಡ್ ಫಾದರ್ ಅಂತ ಪನ್ಪೇರು ನಮ್ಮ ಇಂಗ್ಲೀಷ್ ಉಡಾಕಿ ದಯನ್ ಕೇಂದ್ರ ಒಂದು ಉದ್ಯಮ ಅನ್ಪನಾಗ ಪೋಡಿಗೆ ಎಪ್ಪಡು ಒಂದು ಮಲ್ಲ ಸಂಸ್ಥದ ನಮ್ಮ ಒಟ್ಟಿಗೆ ಆಶೀರ್ವಾದ ಇತ್ತಂದಾಂಡ ಆ ಪೋಡಿಗೆ ಹಿಡಿದು ನಮ್ಮ ಪಿದಾಯ ಬರ್ಪ ನಮ್ಮ ಅಂತನಂಚಿನ ಪ್ರೊಡಕ್ಟಡ್ ಅವು ಏಪಗಳ ಹಾಳಾವಂದು ಶ್ರೀ ಕ್ಷೇತ್ರದ ಆಶೀರ್ವಾದೋಡು ಅಕ್ಲ ಬೋಡ್ತನಾಥ ವ್ಯವಸ್ಥೆಲಿಲ್ಲ ಸಾಧಾರಣ ಎಕಡೆ ಅದು ಪಂಡ್ಲೆಕ್ಕನೆ 75,000 ಜನ ಖಾಲಿ ಬೇಲೆ ಮನ್ಪುಣಂದಾಂಡ ಆ ವ್ಯವಸ್ಥೆ ಆ ಕ್ಷೇತ್ರದ ಪರ್ಯಾಪ್ತಿ ಏತಿಪ್ಪು ಇಡೀ ಕರ್ನಾಟಕ ಇಡೀ ದೇಶಾದ್ಯಂತ ದಾಯ ಪಂಡ ಕೆಲವರಿಗೆ ಗೊತ್ತಿಪ್ಪ ಅಂದು ರೂಢ್ ಜಾಡಿದ ಮನ್ಪುಣ ಸಂಸ್ಥೆ ಅವು ದೇಶಾದ್ಯಂತ ಬೆಳೆತನ ನಮ್ಮ ಧರ್ಮಸ್ಥಳದ ಪಂಡ್ರಲ್ಲಿ ಬಾರಿ ಸಂತೋಷನ ಪಡಿಬೆ ಐತೆ ದಾಯಗಿ ಪಾತ್ರ ಪದೇ ಪನ್ಪೆ ಅಂದ ರೂಢ್ ಸಂಸ್ಥೆ ಉದ್ಯಮಿನೇ ಉದ್ಯೋಗ ಕೊರಪನಾಗ್ಲಿ ಮಸ್ತ್ ಜನ ಇಪ್ಪೇರು ಅಂಡ ಉದ್ಯಮನ ಸೃಷ್ಟಿ ಮನ್ಪುನ ಒಂದು ಸಂಸ್ಥೆ ರೂಢ್ ಸಂಸ್ಥೆ ನಮ್ಮ ಗುರುಕುಲದ ಬರೀಟ್ ಅಕ್ಲ ಸಂಸ್ಥೆ ಉಂಡು ಐಟಿ ಬೇತೆ ಪೊಂಜನಕ್ಲಿಗೆ ಆಂಜನಕ್ಲಿಗೆ ITI ಕಲ್ತನಕ್ಲಿಗೆ ಬೇತೆ ಜನಕ್ಲಿಗೆ ಉದ್ಯಮನ ಸೃಷ್ಟಿ ಮನ್ಪರ ಒಂದು ಕಲ್ಪನೆ ಕೊರಪನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರೂಢ್ಸಲ್ಲಿ ಇಪ್ಪನ ನಮ್ಮ ತಾಲೂಕು ಪಂಡ್ರೇನು ಬಾರಿ ಸಂತೋಷನ ಪಡೆಪೆ ಶ್ರೀ ಕ್ಷೇತ್ರದ ನಮ್ಮ ಬೆಳ್ತಂಗಡಿ ಕ್ಷೇತ್ರದ ಶಾಸಕರು ಇರ್ಮೂಲು ಅವರ ಪರಿಕಲ್ಪನೆ ಮುರಾಣಿಯನ್ನು ತುಯ್ಯನು ವಾರು ಡೆಲ್ಲಿಗೆ ಹೋದು ನಿತಿನ್ ಗಡ್ಕರಿ ರಸ್ತೆನ ಪಾತ್ರ ನಮಗೆ ರಸ್ತೆ ಅಂದತ್ತವು ಒಂದು ರಸ್ತೆ ಸಮರ್ಪಕವಾದ ಬತ್ತನಾಂಡ ಮಾತ ಕೂಡಿದ ಜನಕ್ಕುಲ್ಲ ನಮ್ಮ ಕ್ಷೇತ್ರಕ್ಕೆ ಬರ್ಪೇರು ಭಾರಿ ಈಸಿ ಆದ ಬರ್ರ ರೋಡ್ ಇತ್ತಂದಾಂಡ ನಮ್ಮಲ್ಲಿ ರಪ್ಪವರ ಪೋದು ಬರ್ಕ ಅಂತ ಪನ್ಪ ನಮ್ಮ ಕುಟ್ಲದಾಯ್ತು ಹೈವೇ ಆತನು ವಾರಗೆ ಹೊರ ಫೋನ್ ಇತ್ತನಿತ್ತೆ ತಿಂಗಳು ವಾರ 2 ಸರ್ತಿ ಹೋಗ್ಬೇಕು ಒಂದು ರೋಡ್ ಇತ್ತು ಅಂಚ ಮಾತ ಉಡುಪಿ ಕೊಲ್ಲೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ನೆಕ್ ಪೂರ ಸಂಪರ್ಕ ಆಪಲಕ್ಕೆ ಬಾರಿ ಮಲ್ಲ ಮಟ್ಟದ ವ್ಯವಸ್ಥೆಗೆ ನಮ್ಮ ಗಡಗರ ಸಾಹೇಬ ಸರಡ ಪಾತ್ರದ ಬೈದ ಕ್ಷೇತ್ರ ಶಾಸಕರು ಅಂಚೆನೆ ಸಾಧಾರಣ ಒಂದು 50 ಕೋಟಿದ ವ್ಯವಸ್ಥೆಗೆಲ್ಲ ಚೌಟೆ ಇರಲ ಬಕ್ಕ ಪೂಂಜೆ ಇರಲ್ಲ ದಾದಾನ ಕೇಳ ನಮ್ಮ ಪ್ರಸಾದ ಪನ್ಪುನ ಅಂಚಿತ ಒಂದು ಸ್ಕೀಮುಡು ಸಾಧಾರಣ 50 ಕೋಟಿ ಮುಟ್ಟ ನಮ್ಮ ಕ್ಷೇತ್ರವು ಬರಡು ಪನ್ಪುನ ಅಂಚಿತನ ವ್ಯವಸ್ಥೆ ಇಲ್ಲ ಶಾಸಕರು ಆಯ್ತಾ ಪ್ರಯತ್ನ ಬೈದಿರು ಅರೆಗಳ ಅಭಿನಂದನೆ ಪಡೋದು ನನಾತ ಇರ್ನ ಮನದ ಇಂಚಿನ ಮಾತ ಕ್ಷೇತ್ರದ ಅಭಿವೃದ್ಧಿ ಇಚ್ಛೆನ ಪಡಪರ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಲ ಮಾತ ದೈವದಲ್ಲಿ ಅನುಗ್ರಹ ಪಡೋದು ಪಡೋದು ಲಕ್ಷ್ಮೀ ಮೋಹನ್ರನ ಈ ಸಂಸ್ಥೆ ನನಾತ ಬೆಳೆಗೋಡು ದಯನ್ ಪಂಡ ಹೊರ ನಿಕ್ಲು ಮಾತೆಲ್ಲ ತಾಟಿ ಬಟ್ಟೋಡ ಏರಿಯಿಂದ ಕೇಂಡ ನಮ್ಮ ಲಕ್ಷ್ಮೀ ಇಂಡಸ್ಟ್ರಿನ ಉದ್ಯಮಿ ನಮ್ಮ ಕಾರ್ಮಿಕರಿಗೆ ಅವರ ಭಾರಿ ಹೃದಯಪೂರ್ವಕವಾದಾಗಲಿಗೆ ಅಭಿನಂದನೆ ಪಡ್ರೆ ಇಚ್ಛೆನೆ ಪಡೆಪೇನು ದಾಯಗಿಂದ ಕೇಂದ್ರ ನಿಕ್ಲು ಇಡ್ತಿತ್ತಿನ ಯಾರನೇ ಈ ಸಂಸ್ಥೆ ಬೆಳೆಯವನಿ ಲಕ್ಷ್ಮೀ ಮೋಹನ್ರೆ ಖುಷಿ ಯಾರ ಬಲ್ಲಿ
ಯಾನು ಕುಡರ ಬಂಪೆ ನಮ್ಮ ಸಂಸ್ಥೆಯತೆ ಬೊಳೆಪುಣ ನಮ್ಮ ಕೆಲಸ ಆತ ಗಟ್ಟಿ ಆದಿಪ್ಪುಡು ನಿಕ್ಲು ಎನ್ನಿವಾರು ಮೂಲ ಹತ್ರ ಕುಡಂಜಿ ಕೊಟ್ಟು ಕೆಲಸ ದಿಕ್ಕುಂಡು ಗಡಿ ಕೆಲಸ ಚೇಂಜ್ ಮನ್ಪನೋಲು ಅಪುರುಷ ಲಕ್ಷಣ ಆಯ್ತು ಒಂದೇ ಸಂಸ್ಥೆ ಸಾಧಾರಣ ನಿಕ್ಲ ರಿಟೈರ್ಡ್ ಆನಬಿಟ್ಟ ಬೇಂದಾರ ನಿಕ್ಲ PF ESI ಬೋನಸ್ ಇಂಚಿನ ಪೂರ ಒಂದು ಕಾರ್ಪೊರೇಟ್ ಲೆವೆಲ್ದ ವ್ಯವಸ್ಥೆಗೆ ಬರ್ಪಣ ಅವು ಯಾನ್ ತುವಿನ ಪ್ರಕಾರವಾದಿತ್ತ ಬೆಳ್ತಂಗಡಿ ತಾಲೂಕು ಬೊಳಂದಿಪ್ಪನ ಒಂದೇ ಸಂಸ್ಥೆ ಹೊಂದಿಕೆಂಡ ಅವು ಲಕ್ಷ್ಮಿ ಇಂಡಸ್ಟ್ರೀಸ್ ನನಾತಲ ದೇವರಾಯ್ಕಿ ಎಡ್ಡಪ್ಪನ ಕೊರಡು ಪಣಂದು ಈ ಸುಸಂದರ್ಭದ ಮಾತರೆಗಳ ಎಡ್ಡೆ ಅವಾರ್ಡ್ ಲಕ್ಷ್ಮಿ ಇಂಡಸ್ಟ್ರಿ ಧನಾತಲ ಬಳುವಡಿ ಪಣದನ್ನ ಶುಭಾರಂಗ ಲಟ್ಪಾತ್ರ ಅಂತವೆ. ಜೈ ಶ್ರೀರಾಮ್. ಮೆಚ್ಚಿನವರ ಜನನಾಯಕಿಯಾದ ಬೆಳ್ತಂಗಡಿ ಕ್ಷೇತ್ರದ ಅಭಿವೃದ್ಧಿಯ ಕ್ರಾಂತಿನ ಪುಟ್ಟವರ ಶಾಸಕರು ತಮ್ಮನ್ನ ಸನ್ಮಾನ್ಯ ಹರೀಶ್ ಪಂಡರು ಅವಿವತ್ತು ದೇವಸ್ಥಾನದ ಬೆಳಿಚಲಿಗೆ ಮಾತು ಎದುರು ಪಜ್ಜನ ಪಾರ್ದು ದೇವಸ್ಥಾನದ ಜೀರ್ಣದ ಮುಗುಳು ಎರ್ಕಾಯಿನ ದೈವ ದೇವರನ್ನ ಭಕ್ತಿದಾತರು ಅವು ಹರೀಶ್ ಪಂಡರು ಪಡ್ತರು ಈ ಕಾರ್ಯಕ್ರಮದ ಶುಭ ಹಾರೈಕೆ. ಲಕ್ಷ್ಮೀ ಇಂಡಸ್ಟ್ರಿದ ಕನಸಿನ ಮನೆತ ವಾಮದ ಪದವು ಶಾಖೆದ ಶುಭಾರಂಭದ ಉದ್ಘಾಟನೆಯನ್ನು ಮಲ್ತನಂಚಿತನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರನ ಆಶೀರ್ವಾದನ ಬೇಡೊಂದು ಈ ಕಾರ್ಯಕ್ರಮದ ಉಪಸ್ಥಿತಿ ಪುನಂಚಿತ್ನ ಲಕ್ಷ್ಮೀ ಮೋಹನ್ರಿಗೆ ಪ್ರೇರಣೆ ಅಂಚನೆ ಇಂಗ್ಲಿಗೆ ಮಾತೆರೆಗಳ ಪ್ರೇರಣೆ ಏನಂಚಿತ್ನ ಅಮ್ಮ ಲೀಲಾವತಿ ಅಮ್ಮನ ಆಶೀರ್ವಾದನ ಬೇಡೊಂದು ಈ ಕಾರ್ಯಕ್ರಮದ ವೇದಿಕೆ ಪುನಂಚಿತ್ನ ಎನ್ನ ಸಹೋದರ ಸಮಾನರು ಶಶಿ ಕ್ಯಾಟ್ರಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ದ ಉದ್ಯಮಿಲು ಆಯ್ನಂಚಿತ್ನ ಶಶಿಧರ್ ಶೆಟ್ಟರ್ನ ಆಶೀರ್ವಾದನ ಈ ಸಂದರ್ಭಕ್ಕೆ ಏನೊಂದು ನಮ್ಮ ಬಂಟ್ವಾಳ ಮಾತ್ರ ಪ್ರಾಯಶಃ ನಮ್ಮ ಬೆಳ್ತಂಗಡಿದ ಹಿರಿಯರು ನಮ್ಮ ಮಾರ್ಗದರ್ಶಕರು ವಿಧಾನ ಪರಿಷತ್ದ ಶಾಸಕನೆನಿಚಿನ ಪ್ರತಾಪ್ ಸಿಂಹ ನಾಯಕರ್ನೆಲ್ಲ ಆಶೀರ್ವಾದನ ಬೇಡೊಂದು ಬಂಟ್ವಾಳ ಮಾತ್ರ ಅಂತಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಂಟ್ವಾಳದ ಪುದರ್ ಹೊಲನ ಮಾತ ಕೋಡಿಡ್ಲ ಪೋಪುಂಡ ಹರಿಕೃಷ್ಣ ಬಂಟ್ವಾಳ ಹಿಡ್ದದು ಪ್ರಾಯಶಃ ಅಂಚಿತ್ನ ಎನ್ನ ಆತ್ಮೀಯರು ಹಿರಿಯರು ಅಂಚಿತ್ನ ಹರಿಕೃಷ್ಣ ಬಂಟ್ವಾಳ್ರೆ ನಿವೃತ್ತ ಬ್ಯಾಂಕ್ ಅಧಿಕಾರಿ ಅನಿಚಿತ್ನ GK ಭಟ್ರೆ PWD ಕಾಂಟ್ರಾಕ್ಟರ್ ಅನಿಚಿತ್ನ ಅಮ್ಮೂರೈಕಲೆ ಚೆನ್ನತೋಡಿ ಗ್ರಾಮ ಪಂಚಾಯತ್ದ ಅಧ್ಯಕ್ಷರನಿಚಿತ್ನ ಶ್ರೀಮತಿ ವನಿತಕ್ಕ ಅಂಚನೆ ಈ ಒಂಜಿ ಸಂಸ್ಥೆಯನ್ನು ವಾಮದ ಪದವುಡು ಪ್ರಾರಂಭ ಮಲ್ಪನ ಮೂಲಕ ಈ ಭಾಗಗಳ ಒಂಜಿ ನಮ್ಮ ಕನಸಿದ ಇಲ್ಲಿಗೆ ಶಕ್ತಿಯಾರೆ ಈ ವಾಮದ ಪದವು ಬೈದನಂಚಿತ್ನ ಎನ್ನ ಮೋಕ್ಯದ ಲಕ್ಷ್ಮೀ ಮೋಹನ್ರೆ ವೇದಿಕೆದ ಮುಂಭಾಗದ ಉಪನಚಿತ ಮಾತಾ ಪತ್ರಿಕಾ ಮಾಧ್ಯಮದ ಬಂಧುಲೆ ಮಾತಾ ಈ ಭಾಗದ ಸಜ್ಜನ ಬಂಧುಲೆ ಏನು ಜಾಸ್ತಿ ಪಾತ್ರೆ ಬೋಬುಜಿ ಲಕ್ಷ್ಮೀ ಗ್ರೂಪ್ಸ್ದ ಒಂಜಿ ಶಾಖೆ ವಾಮದ ಪದವುಡು ಪ್ರಾರಂಭ ಆತನಂದು ಪಂಡಂದಾಂಡ ಉಜಿರೆ ಒಂಜಿ ಊರುನು ವಾ ರೀತಿಡು ಬೆಳಗೌಡು ಪನ್ಪನಂಚಿತ್ನ ಒಂಜಿ ಕಲ್ಪನೆಯನ್ನು ದೀವೊಂದು ಬೆಳಗೈನಂಚಿತ್ನ ಕೆಲವು ಉದ್ಯಮಿಲ್ ನೆಟ್ಟು ಅಗ್ರಪಂತಿಡಿಪುನರು ಲಕ್ಷ್ಮೀ ಮೋಹನ್ರು ಅಂಚನೆ ವಾಮದ ಪದವುಲ ನನ್ನೊಂಜಿ ಎಡ್ಡೆ ಪೇಟೆ ಆಪನಂಚಿತ್ನ ರೀತಿಡು ಆರು ಶಕ್ತಿಯಿಂದ ಇಂಜಾವನಂಚಿತ್ನ ಉದ್ಯಮಿಲಿ ಇನಿ ವಾಮದ ಪದವುಗ ಕಾರ್ದೀತೀರೆಂದು ಪಂಡ್ರೆಯನ್ನು ಭಾರಿ ಸಂತೋಷ ಈ ಸಂದರ್ಭಡು ಪಡೆಪೇನು ಪ್ರಾಯಶಃ ಒಂಜಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂಜಿ ಚಿಂತನೆ ಉಂಡು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವಾನ್ ಐನ ಅಕ್ಷರಶಃ ಪಾಲನೆ ಮಲ್ತಿನಾರು ಲಕ್ಷ್ಮೀ ಮೋಹನ್ರು ದಯನ್ ಪಂಡ ಆರು ಏತು ಉತ್ಪಾದನೆಯನ್ನು ಮಲ್ಪೇರ ಐಟ್ ಸಮಾಜಗಳ ಕೊರಡುನ್ ಪನ್ಪನಂಚಿತ್ನ ಚಿಂತನೆ ಸಾಮಾಜಿಕ ಕಳಕಳಿಡು ಕೆಲಸ ಮಲ್ಪನಂಚಿತ್ನ ಒಂಜಿ ಉದ್ಯಮಿ ಇತ್ತಿಂದಂಡ ಲಕ್ಷ್ಮೀ ಮೋಹನ್ರು ಪ್ರಾಯಶಃ ಬೆಳ್ತಂಗಡಿ ತಾಲೂಕಿಗೆ ಒಂಜಿ ಹೆಮ್ಮೆ ಎಂಜಿನ ಅಂದ್ಕೊಂಡ ಪೂಜ್ಯ ಕಾವಂದೇರ್ನ ಆಶೀರ್ವಾದ ಹರ್ಷೇಂದ್ರನ ಆಶೀರ್ವಾದ ಅಮ್ಮನ ಆಶೀರ್ವಾದದ ಮೂಲಕ ಪ್ರತಿ ಒಂಜಿ ಕೆಲಸ ಕಾರ್ಯಗಳ ಆಶೀರ್ವಾದ ಎಂಗ್ಲ ತಾಲೂಕಿಗೆ ನಿಂಗೊಂದು ಬಂಟ್ವಾಳ ತಾಲೂಕು ಎಂಗ್ಲ ಬೆಳ್ತಂಗಡಿ ತಾಲೂಕು ಒಂಜಿ ಪೂರ್ಣ ಪ್ರಮಾಣದ ಆಶೀರ್ವಾದ ಐತೊಟ್ಟಿಗೆ ಇನಿ ರಡ್ಡು ಜನ ಉದ್ಯಮಿಲ್ ಶಶೆಣ್ಣೆ ಇನಿ ಸುಮಾರು ಒಂಜಿ 16-15 ಜನ ವ್ಯಕ್ತಿಲ್ ನಕ್ಲೆ ಉದ್ಯೋಗವನ್ನು ಕೊರ್ಪನಂಚಿತ್ನ ಉದ್ಯೋಗದಾತರು ಶಶೆಣ್ಣೆ ಇತ್ತೇರ್ನಾಂಡ ಬೆಳ್ತಂಗಡಿ ಉಜಿರೇಡು ಇನಿ ವಾಮದ ಪದ ಉಪ್ಪಿನಂಗಡಿಡು ಒಂಜಿ ಆತು ಜನಕ್ಕೆ 100 ಜನಕ್ಕೆ ಉದ್ಯಮವನ್ನು ಕೊರ್ಪನಂಚಿತ್ನ ಒಂಜಿ ಕೆಲಸ ಎಲ್ಲ ಲಕ್ಷ್ಮೀ ಮೋಹನ್ರು ಮಲ್ದೇರಿಂದ ಪಂಡದಾಂಡ 1000 ಜನಕ್ಕೆಲ್ಲ ಬಂಜಿದ ಬಡವಗೂ ಶಕ್ತಿನ ಕೊರ್ಪನಂಚಿತ್ನ ಒಂಜಿ ಕೆಲಸ ಅಕಲ ಅಮ್ಮನ ಆಶೀರ್ವಾದದ ಮೂಲಕ ದೇವರನ ಆಶೀರ್ವಾದದ ಮೂಲಕ ಇನ್ನು ಅಕ್ಲೆಗೆ ಆ ಕೊರ್ಪನಂಚಿತ್ನ ಯೋಗ ಭಾಗ್ಯ ತಿಕ್ಕದನೆಂದು ಬಂದರೆ ಬಾರಿ ಹೆಮ್ಮೆ ಪಡೆಪೆ ಐಟ್ಲೆ ವಿಶೇಷವಾದ ಆಂದಾಯ ಹೆಮ್ಮೆ ಪಡೆಪುಣ್ಕಂಡ ಅಕಲ್ ರಡ್ಡು ಜನ ಎಲ್ಲ ಬೆಳ್ತಂಗಡಿದ ಅಕಲ ಪನ್ಪನಂಚಿತ್ನ ಕಾರಣಗೋಸ್ಕರ ಅಂದು ಈ ಸಂದರ್ಭ ಪಂಡ್ರೆ ಬಾರಿ ಸಂತೋಷ ಬಿಡಪೆ ಪ್ರಾಯಶಃ ಒಂಜಿ 5 ಸ್ಟಾರ್ ಹೋಟೆಲ್ಗೆ ಪಂಡ ಆ ರೀತಿದ ಫೆಸಿಲಿಟಿ ತಿಕ್ಕೊಂಡ ಆ ಫೆಸಿಲಿಟಿ ಲಕ್ಷ್ಮೀ ಮೋಹನ್ರೇನ ಶಾಪಿಗೆ ಬತ್ತನ ದಿಕ್ಕೊಂಡು ಆ ಒಂಜಿ ಶಿಸ್ತು ಒಂಜಿ ತೆಲಿಕೆ ಒಂಜಿ ಎಡ್ಡೆ ರೀತಿಡು
ಆ ಸೇವೆ ಮಲ್ಪನಂಚಿತ್ನ ಒಂಜಿ ಜವಾಬ್ದಾರಿ ನಂಚಿತ್ನ ನೌಕರ ವರ್ಗ ಅಕ್ಲೇನು ಓಲ್ ಬಣ್ಣದು ಅಕಲ್ನ ನಿಗಲ ಈಜಿನ ಕೆಲವರು ನಮ್ಮ ಪಂಡ್ರೆ ಉಂಡು ಹೆಂಚಿನ ಮರ ಪೋಯಿನ ದುಡ್ಡು ಕೊರ್ದು ಪೋಯಿನ ಧರ್ಮಗೂ ಕೊರ್ಲೆಕ್ಕ ಮಲ್ತೇನು ಇನ್ನು ಅಂಚೆ ಹೆಜ್ಜಿ ಇನ್ನು ನಮ್ಮ ಒಂಜಿ ಆ ಸಂಸ್ಥೆಗೆ ಪೋಯಂದಂಡ ಆ ತೆಲಿಕೆಡು ನಮಕ್ ದೆತ್ತೊಂಡ್ರೆ ಮನಸ್ಸಿಜ್ಜಿಂದ ಅಂಡ್ಲ ಆಯನ ತೆಲಿಕೆಗೋಸ್ಕರ ನಮ್ಮ ಇನ್ನು ವಸ್ತು ದೆತ್ತೊಂದು ಪೋಪುನಂಚಿತ್ನ ನೌಕರ ವರ್ಗ ಪುನಂಚಿತ್ನ ಒಂದು ವ್ಯವಸ್ಥೆ ಐತೊಟ್ಟಿ ಖಾಲಿ ಆತ ಮಾತ್ರ ಆತಕಲ್ನ ಬೆನ್ಪೇರೆ ಸಂಬಳ ದೆತ್ತನವ್ರು ಆತಾತ್ತೆ ಸಮಾಜಮುಖಿ ಬದುಕು ಕಟ್ಟುವನ ಬನ್ನಿ ತಂಡದ ಮೂಲಕ ಐತಾರದಾನಿ ಒಂಜಿ ಶಾಲೆ ರಿಪೇರಿ ಉಂಡು ಕೇಂಡ ಆ ಪೂರ ನೌಕರನಕಲ ಆನಿ ರಜೆ ಪಾಡ್ದು ಆನಿ ಆ ಒಂಜಿ ವ್ಯವಸ್ಥೆದ ಅಡಿಟಾರ್ನೊಟ್ಟಿಗೆ ಜೋಡಣೆ ಮಲ್ಪನ ಚಿತ್ನ ಒಂಜಿ ನೌಕರ ವರ್ಗೆಲ್ಲ ಉಂಡು ಪ್ರಾಯಶಃ ಇಂಚಿತ್ನ ಒಂಜಿ ಎಡ್ಡೆ ಸಂಸ್ಥೆ ಇನಿ ವಾಮದ ಪದವಿಗೆ ಬೈದುಂಡು ಬನ್ನಾಗ ರಾಜೇಶ್ ನಾಯ್ಕ ಎರಡ ಪಂಡೆ ಮೋನಣ್ಣ ಎಂಗೆಲ್ಲ ಮೋಕೆದ ಲಕ್ಷ್ಮೀ ಮೋಹನ್ರು ಇರ್ನ ವಾಮದ ಪದವಡು ಒಂಜಿ ಶಾಖೆಯನ್ನು ಪ್ರಾರಂಭ ಮಲ್ದೇರು ನಾನೊಂಜಿ 2-3 ಶಾಖೆ ಇರ್ನ ಅವ್ಲು ಪ್ರಾರಂಭ ಆಯರುಂಡು ಐಕೆ ಈರೇ ನೇತೃತ್ವ ಕೊರಡು ಲಕ್ಷ್ಮೀ ಮೋಹನ್ ರೇಗನ್ ಪನ್ಪುನ ಪಾತೆರಲ್ನ ರಾಜೇಶ್ ನಾಯ್ಕ ಎರಡ ಪಂತೆಯನ್ನು ಆ ಮೂಲಕ ನಿಖಲ ಮಾತೆರ್ನಲ್ಲ ಆಶೀರ್ವಾದ ಈ ಸಂಸ್ಥೆದ ಮಿತ್ತಿಪ್ಪಡು ಈ ಸಿಬ್ಬಂದಿನಕಲ್ಲ ಮಿತ್ತಿಪ್ಪಡು ಆ ಮೂಲಕ ಈ ಸಂಸ್ಥೆನೇ ನನಾತೆ ಎತ್ತರ ಕೊನಪುನಚಿನ ಕೆಲಸನೇ ನಿಖಲ ಮಾತೆರ್ನಲ್ಲ ಸಾಕಾರದ ಮೂಲಕ ಮಲ್ಪೋಡು ಅಂತ ಪನೊಂದು ಎಂಗ್ಲ ಭಾರತೀಯ ಜನತಾ ಪಾರ್ಟಿದ ಹಿರಿಯರು ದಿವಂಗತ ಅನಂತಕುಮಾರ್ ಅಪ್ಪಲಂಜಿ ಪಾತೆರ ಪಂಡ್ರೆ ಉಂಡು BJPದ ಕಾರ್ಯಕರ್ತರು ಇಂಚೆ ಪೋಡು ಅಂತ ಪನ್ಪನಕ್ಕೆ ಉದಾಹರಣೆ ಪ್ರಾಯಶಃ ಇನ್ನು ಮುಲ್ಪದ ವಾಮದ ಪದವದ ನಾಗರಿಕರೆಲ್ಲ ಇನ್ನು ಅನ್ವಯ ಮಲ್ಪೋಡು ಎನ್ನೊಂಜಿ ಅಪೇಕ್ಷೆ ನಮ್ಮ ಈ ಸಂಸ್ಥೆಗೆ ಬಂದಾಗ ಈ ಸಂಸ್ಥೆ ಡಿಪುನಂಚಿತ್ನ ವಸ್ತುಲು ಈ ಸಂಸ್ಥೆದ ಗುಣಮಟ್ಟ ನೆತ್ತ ಬಗ್ಗೆ ದಾದಾಲ್ನ ನಿಕ್ಲೆಗೆ ವ್ಯತ್ಯಾಸಲಿತ್ತಂದಂಡ ಐನು 4 ಜನಟ್ಟ ಪೋದು ಪನೊಡ್ಚಿ ಐನು ಪೋದು ಲಕ್ಷ್ಮೀ ಮೋಹನ್ ರೆಡ್ಡ ಬನ್ಲೆ ಇಂಚೆ ಉಂಡ ಇನ್ನೊಂಚೂರು ಸರಿ ಮಂತ್ಲೇನು ಮುಲ್ಪದ ಎಡ್ಡೆ ವಿಷಯಲೇನು ಪೋದು 10 ಜನಕ್ಕೆ ಬನ್ಲಿ ಅಕಲ್ಲ ಈ ಸಂಸ್ಥೆಗೆ ಬರ್ತದೆ ಈ ಸಂಸ್ಥೆದ ಗ್ರಾಹಕರಾಪನಂಚಿದ ಒಂದು ಅವಕಾಶನ ಸೃಷ್ಟಿ ಮಲ್ಪಡು ಆ ಮೂಲಕ ಈ ಸಂಸ್ಥೆಯನ್ನು ಬೆಳೆಸವನಂಚಿದ ಕೆಲಸ ಮಹತ್ತರವಾಯಿನಂಚಿದ ಜವಾಬ್ದಾರಿ ನಿಖಲ್ನೆಲ್ಲ ಉಂಡು ಅಂತ ಪನ್ಪನಂಚಿದ ಪಾತ್ರನೆಯನ್ನು ಈ ಸಂದರ್ಭಡು ಪನೊಂದು ಕುಡರ ಈ ಒಂಜಿ ಸಂಸ್ಥೆ ಒಂಜಿ ಭಾರಿ ಎಡ್ಡೆ ರೀತಿಯ ಸಾಮಾಜಿಕ ಕಳಕಳಿ ಡಿಪನಂಚಿದ ಒಂಜಿ ಸಂಸ್ಥೆ ನೆತ್ತೊಟ್ಟಿಗೆ ಸಾಮಾಜಿಕ ಕಳಕಳಿದೊಟ್ಟಿಗೆ ಒಂಜಿ ಸೇರೋನಂಚಿನ ಸಂಸ್ಥೆ ಮುಲು ಚೌಟ್ರು ಗೋಪಾಲ್ ಚೌಟ್ರು ಇದ್ದಾರತ್ತ ಉಳ್ಳೇರು ಚೌಟ್ರಲ್ಲೇ ಗೋಪಾಲ್ ಚೌಟ್ರು ಉಳ್ಳೇರು ಮೂಲು ಅಂಚಿನ ಸುಮಾರು ಜನ ಉಳ್ಳೇರು ವಾಮದ ಪದವದಕ್ಕೆ ನಿಖಲೆಗಿತ್ತೆ ಪಿರೊಂಜಿ ಸಾಮಾಜಿಕ ಕಳಕಳಿದ ವ್ಯವಸ್ಥೆಗೆ ದೇವಸ್ಥಾನ ಎಪ್ಪು ಸಾಮಾಜಿಕ ಕಾರ್ಯ ಎಪ್ಪು ಪ್ರತಿಯೊಂದಕ್ಲ ನಿಖಲೊಟ್ಟಿಗೆ ಸೇರೋನ್ ನಂಚಿತ್ನಾರ ವ್ಯಕ್ತಿನ ಎಂಗ್ಲಿ ಉಜಿರೆಡ್ದು ವಾಮದ ಪದವ ಮುಟ್ಟ ಇಡೆ ಮುಟ್ಟ ಕಡಪುಡ್ದ ಅರೇನು ನನಾತ ಬೆಳೆಸೋ ನಂಚಿತ್ನ ಜವಾಬ್ದಾರಿ ವಾಮದ ಪದವದ ಜನತೆದ ಅಂತ ಪನ್ಪನೆಲ್ಲ ನಾನು ಈ ಸಂದರ್ಭ ಪಂಡ್ರೆ ಬಾರಿ ಸಂತೋಷ ಪಡೆಪೆ ಅಂದ ಐನ ಮೇಲೆ ಮುಲ್ಪಡ್ದು ಒಂದು 3ನೇ ಶಾಖೆ ಒಂದು 300 ಶಾಖೆ ಅಪ್ಪನಂಚಿತ್ನ ಜವಾಬ್ದಾರಿ ವಾಮದ ಪದವದ ಕಲ್ಲೊಂಡು ನಿಖಲ್ ಎಡ್ಡೆ ರೀತಿ ನೆಕ್ಕೆ ಶಕ್ತಿ ಕೊರಿಯರ್ನಾಂಡ ಖಂಡಿತ 300 ಶಾಖೆ ಹಾಪುಂಡು 300 ಶಾಖೆ ಆಂಡನಾಡ ಪ್ರಯೋಜನ ಇಂಜಿನ ಅಂತ ಕೇಂಡ ನಮ್ಮ ಇಲ್ಲದ ಜವನೇರಿಗ್ಲ ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿ ಆಪನಂಚಿದ ಒಂದು ವ್ಯವಸ್ಥೆ ಆಪುಂಡು ಅಂತ ಪನ್ಪನೆಲ್ಲ ನಾನು ಈ ಸಂದರ್ಭ ಪನೊಂದು ಪಾತೆರೆ ಅವಕಾಶ ಬಂತು ಕೋರ್ನಂಚಿದ ಮಾತೆರೆಗಳ ವಂದಿಸದು ಮೋನಣ್ಣ ಈರ್ನೊಟ್ಟಿಗೆ ಸದಾ ಏಪಲ ದುಂಬುಲ ಇದ್ದ ನನಲು ಅಲ್ಲ ದುಂಬುಗಳು ಅಲ್ಲ ಸದಾ ಈರ್ನೊಟ್ಟಿಗೆ ಏಪಲ ಇಪ್ಪ ಅಂತ ಪನ್ಪಂಜಿನ ಪಾತೆರನ್ನು ಪನೊಂದು ಕಡೆಯಕ್ಕೆ ಪಂಡೇರಿ ಗಾಡ್ ಫಾದರ್ ಒಂಜಿ ಪ್ರತಿಯೊಂಜಿ ಕ್ಲಬೋಡು ಲಕ್ಷ್ಮೀ ಮೋಹನ್ ರೇಗ್ ಕ್ಷೇತ್ರದ ಪೂಜ್ಯ ಕಾವಂದೇರು ಹರ್ಷಣ್ಣೆ ಒಂಜಿ ಗಾಡ್ ಫಾದರ್ ಲೆಕ್ಕ ಉಳ್ಳೇರು ಅಂತ ಪಂಡೇರೆ ಪ್ರಾಯಶಃ ಹೆಂಗೆ ಆನ್ಲೈನ್ MLA ಆದ ಮೂಲ ಉಂತೋಡಂದಾಂಡ ಪೂಜಾ ಕಾವಂದೇರ್ನ ಹರ್ಷಣ್ಣನ ಆಶೀರ್ವಾದ ಇತ್ತಂದಾಂಡ ಐತೊಟ್ಟಿಗೆ ಗಾಡ್ ಫಾದರ್ ಲೆಕ್ಕ ಎತ್ತಿನಾರು ಶಶಿಯಣ್ಣೆ ಇತ್ತಿನ ಹಿಡಿದದು ಯಾನ್ಲ ಒಂಜಿ ಬೆಳ್ತಂಗಡ್ಡಿ MLA ಆತನ ಪನ್ಪುನ ನೆನಪುಲ್ನ ಈ ಸಂದರ್ಭ ಮಲ್ತೊಂದು ಮಾತೆರೆಗಳ ವಂದಿಸೋದು ಎನ್ನೆರಡು ಪಾತ್ರ ಮುಗಿಸವೆ ಭಾರತ್ ಮಾತಾಗಿ ಜೈ ಶಾಖೆಯನ್ನು ಪಟ್ಟುಪಾಡುವುದರಿಂದ ಅದಕ್ಕೆ ಪೂರ್ಣ ರೀತಿಯ ಬೆಳವಣಿಗೆ ಕೊಡದು ಜಾಗನ ಬಿಡು ಕೊರತು ನಂಚಿನ ಪರಮಾತ್ಮರು ಗೌರವಾನ್ವಿತ ಹರೀಶ್ ಸಾಲಿಯನ್ ಅರಗಿ ಪೊರ್ತುಡು ಅರ್ಪಣೆ ಮಾಡಿಕೊಂಡ ಗೌರವದ ಮಾನದಿಗೆ ಇನ್ನು ಪೂರ್ಣ ರೀತಿಯ ಸಹಕಾರವು ಇಂದು ಕೊರಪುನಂಚಿನ ಕಿನ್ನೆ ಕಾಲಿಕೆ ಒಂದು ನೀರು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಪರಮನಂಚಿನ ಬೆಮ್ಮೆಯಾದ ಬಿಟ್ಟಿಗೂ ಈ ಗೌರವ ನೀರಿಗೆ ಸಂದಾಯಿತ ಮಾಡುತ್ತಿಲ್ಲ. ಪ್ರಣಮ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಮಾರ್ಥಸಿದ್ಧೈ. ಇಂಥ ಈ ಒಂಜಿ ಯುಗಾದಿದ ಈ ಪುಣ್ಯ ದಿನಟ್ಟು ಒಂಜಿ ಎಡ್ಡೆ ಕೆಲಸಕ್ಕೆ ಬುನಾದಿ ಆದ ಬತ್ತನಂಚಿತ್ತನ ಒಂಜಿ ಸಂಸ್ಥೆ ಲಕ್ಷ್ಮೀ ಇಂಡಸ್ಟ್ರೀಸ್ ಉಜಿರೆ ಐನ ಉದ್ಘಾಟನೆ ಮಲ್ತನಂಚಿತ್ತನ ಶ್ರೀ ಕ್ಷೇತ್ರದ ಒಂಜಿ ಶಕ್ತಿ ಹರ್ಷೇಂದ್ರ ಕುಮಾರ್ ಇನ್ನೇನು ಉದ್ಘಾಟನೆ ಮಲ್ತೇರಿ ಐಕೋ ಸುರುಕಾದ ಅರಿಗೆ ನಾನು ಅಭಿನಂದಿಸೋದು ಅರೆ ನೆನಪು ಮಲ್ತೊಂದು ವೇದಿಕೆ ಡಿಪ್ಪನಂಚಿತ್ತನ ಎನ್ನ ಹಿರಿಯರು ಎನ್ನ ಭಾರಿ ಒಂಜಿ ಎನ್ನ ಆತ್ಮೀಯರ ಏನು ಶಶಿಧರ್ ಶೆಟ್ರೆ ಐನ ವೇದಿಕೆ ಡಿಪ್ಪನಂಚಿತ್ತನ ಎನ್ನ ಹಿರಿಯರು ಎನ್ನ ಭಾರಿ ಒಂಜಿ ಎನ್ನ ಆತ್ಮೀಯರ ಏನು ಶಶಿಧರ್ ಶೆಟ್ರೆ ಐನ ವೇದಿಕೆ ಡಿಪ್ಪನಂಚಿತ್ತನ ಎನ್ನ ಹಿರಿಯರು ಎನ್ನ ಆತ್ಮೀಯರ ಏನು ಶಶಿಧರ್ ಶೆಟ್ರೆ
ಎನ್ನ ಆತ್ಮೀಯ ಮಿತ್ರೆ, ಎನ್ನ ಸಹೋದರಿ ಹರೀಶ್ ಪೂಂಜರೆ, ಎಂಗಳ ಪಕ್ಷದ BJPದ ನಾಯಕರೇ ಪ್ರತಾಪ್ ಸಿಂಗ್ ನಾಯ್ಕರೇ, GK ಭಟ್ರೆ, ಶ್ರೀಮತಿ ವನಿತರೆ, ಈ ಇಂಡಸ್ಟ್ರಿನ ಜನಕಲೆಗೆ ಸಂದಾಯ ಮಲ್ತನ ಚಿತ್ತನ ಎನ್ನ ಆತ್ಮೀಯ ಮೋಹನ್ ಕುಮಾರ್ ಇಂದ ಪಂಡ ಬೆಳ್ತಂಗಡಿಗೆ ಒಂಜಿ ಶಕ್ತಿ ಯಾರು ಏತೋ ಜನತೆ ಇಲ್ಲಿಗೆ ಬುಲ್ಪು ಕೊರ್ನ ಚಿತ್ರ ಒಂಜಿ ವ್ಯಕ್ತಿ ಯಾರು ರೆಡ್ಡೆ ಪ್ರಶ್ನೆ ಇನಿ ಸಂಸ್ಥೆ ನೀವು ಉದ್ಘಾಟನೆ ಆತಂಡು ಈ ಒಂಜಿ ಯುಗಾದಿಡು ಒಂಜಿ ಕೆಲಸ ಮಲ್ಪುನೇ ಬೊಕ್ಕ ಯಜಮಾನೆ ಉದ್ಯೋಗ ಕೊರ್ನೆ ಬೊಕ್ಕ ಕೆಲಸದೇ ಎಂಚೆ ಪಡ್ಬಂಡ ಗೋಂಕು ಬೀಜದ ಕೈ ಪೊಡಿಗೆ ಗೋಂಕದ ಬೀಜ ಇಜ್ಜಿಂಡ ಗೋಂಕು ಬೆಲೆ ಇಜ್ಜಿ ಗೋಂಕು ಬೀಜ ಎತ್ತಿನ ಗೋಂಕು ಇತ್ತಿನ ಬೀಜ ಪಂಡ ಉಳ್ಳರ ಇಜ್ಜಿ ಪಿದೆ ಉಳ್ಳರ ಇಜ್ಜಿ ಆ ರೀತಿ ಇತ್ತನೇ ಒಂಜಿ ಸಂಸ್ಥೆ ಕಟ್ಟ್ಯಾರ ಆಪಣಿ ಅಂಚಿತ್ರ ಒಂಜಿ ಸಂಸ್ಥೆ ಕಟ್ಟಿನಂಚಿನ ವ್ಯಕ್ತಿ ಇತ್ತಂಡ ಅವು ಮೋಹನೇರು ಒಂಜಿತ್ರ ಆ ಕೆಲಸ ಮಲ್ತನ ಹೇಗೆ ಏತ ಇಟ್ಕೊಡು ನನೊಂಜಿಂಚಿನ ಅಂತ ಕೇಂದ್ರ ನಮ್ಮ ಭಾರತೀಯ ಸಂಸ್ಕೃತಿಯ ಒಂಜಿ ವಿಶೇಷ ಉಂಟು ಆರು ಮೋಹನೇರು ಎಂಚ ಕೆಲಸ ಮೈತೆ ಹರಿಶಣ್ಣ ಪಂಡೇರು ಬಾಕಿದ ಪಾತ್ರ ನಂಗೆ ಗೊತ್ತಿಜ್ಜಿ ಅರ್ನ ಪ್ರತಿಯೊಂದು ಕೆಲಸಡ್ಲ ಯಾನ ತೂಯಿನ ಮಟ್ಟಡು ದೇವರನ ಒಂಜಿ ನೆನಪುದಿದ್ದು ಯಾರು ಮಲ್ಪೇರು ಭಗವದ್ಗೀತೆ ಒಂಜಿ ಪಾತ್ರೆಂಡು ಸ್ವಕರ್ಮಣ ತೆಮಬೆರ್ಚ ಸಿದ್ಧಿ ವಿನ್ನಂತಿ ಮಾನವಾಹ ಅಂತ ಈ ಒವ್ವೇ ಕೆಲಸ ಮಲ್ಪಲ ಆ ಕೆಲಸಡಿ ಏನನ್ನು ತೂಯರೆ ಸಾಧ್ಯ ಆಪುಂಡ ಈ ನಿಜವಾಯಿನ ಭಕ್ತಿ ಎಂದು ಬಂತೆ ಕೃಷ್ಣೆ ಬಹುಶಃ ಇನ್ನು ಮೋಹನೇರು ಒಂದು ಎಲ್ಲ ಮಟ್ಟದಲ್ಲಿ ಮೋಹನ ಬಂಡ ಕೃಷ್ಣೆ ಗೊತ್ತಾಡುತ್ತೆ ಲಕ್ಷ್ಮಿ ಏರು ಬಡದಿ ವಿಷ್ಣುವಿನ ಬಡದಿ ಸೊ ಈ ಪುದರ್ಗಳ ಖಂಡನೆಗಳ ಬಡದಿಗಿನ ಸಂಬಂಧ ವಿಷ್ಣುಗಳ ಲಕ್ಷ್ಮಿಗೆ ಪುನಃ ಸಂಬಂಧ ಆ ಅವಳು ಇರಗೆ ದರಿದ್ರತನ ಬರಿಯರೆಜ್ಜಿ ಮೂಲು ಕೆಲಸ ಮಲ್ತನೆ ನೂದಕ್ಕೆ ನೂದು ಆ ಎಲ್ಲ ಒಂದು ಯಜಮಾನಿ ಆಪೇವನ್ ಪುಣ ಚಿತ್ತನ ಒಂದು ಪ್ರಶ್ನೆ ನಾನು ಸಂದರ್ಭದಲ್ಲಿ ಪ್ರತಿಬಂಧಲೆ ಬಂದುಲೆ ಯಾನಿಚ್ಚ ಪಾತಿರ್ಜಿ ಸಮಯದ ಅವಕಾಶ ಇಜ್ಜಿ ಇನಿ ಯಾನು ಮೋನೇರು ಅರ್ನ ಬಣ್ಣಲ್ಲ ಕೃಷ್ಣನೇ ಬಣ್ಣ ಮಾರಾರೆ ಬಣ್ಣಲ್ಲ ಕೃಷ್ಣನೇ ಕಪ್ಪು ಇತ್ತರನೇ ಮೋಡ ಇಜ್ಜಿಂದಂಡ ಕಪ್ಪು ಇಜ್ಜಿಂದಂಡ ಬರ್ಸಾರ್ಬಿಡ ನಂಗೆ ಇಜ್ಜತ್ತೆ ಅರ್ನ ಬಣ್ಣ ಕಪ್ಪು ಅರ್ನ ಹೃದಯ ಅದ್ಭುತವಾಗಿ ನಂಚುತ್ತನ ಹೃದಯ ಶ್ರೀಮಂತಿಕೆ ನಂಚುತ್ತನ ಬೆಳ್ತಂಗಡ್ಡು ಒವ್ವೇ ತೊಂದರೆ ಅನಗ ಬೊಲ್ಲ ಬರಡು ಗಾಲಿ ಬರಡು ಆಗ ಟೈಮ್ಡು ಸುರು ಪೋಪುನಿ ಹರೀಶ್ ಪೂಂಜರೆಲ್ಲ ತುಂಬ ಕೆಲಸ ಸರ್ತಿ ಮೋನೇರು ಪೋಪಿರು ಈ ಅಂಚಿನ ಒಂಜಿ ಹೃದಯ ಶ್ರೀಮಂತಿಕೆ ನಂಚುತ್ತನ ಆ ಹೃದಯನ ಆತೇ ಒಂಜಿ ಶ್ರೀಮಂತ ದೇವರಿ ಏರಣ್ಯ ಇದೇ ಸಂಬಂಧ ಪುಂಡು ಮನುಷ್ಯಗಳ ದೇವರಿಗೆ ಒಂಜಿ ಸಂಬಂಧ ಮನುಷ್ಯಗಳ ದೈವಗಳ ಒಂಜಿ ಸಂಬಂಧ ಬೊಕ್ಕೊಂಜಿ ಸಂಬಂಧ ಪುಣ್ಯ ಮನುಷ್ಯಗೂ ಸಂಬಂಧ ಇನಿ ಯಾರಿಗೆ ದೇವರ ಸಂಬಂಧಲುಂಡು ದೈವ ಸಂಬಂಧಲುಂಡು ಮನುಷ್ಯನ ಸಂಬಂಧ ಉಂಡು ಇಂಚಿನಗಳು ಭಾರಿ ಕಡಿಮೆ ಜನ ಇಪ್ಪುನೆ ಇನಿ ಯಾರು ಉದ್ಯೋಗ ನಿಕ್ಲೆ ಕೊರ್ದಿಪ್ಪರಿ ಯಾರು ಅರ್ನ ಉದ್ಯೋಗ ಅರ್ನ ಪ್ರತಿ ಒಂದು ಪರ್ಫೆಕ್ಟ್ ಹೆಂಗೆ ಗೊತ್ತಿತ್ತ ಪ್ರಕಾರ ಯಾನರ್ಡ ಓಲು ಗೊತ್ತೊಂದು ಇತ್ತನೇಟ ಬಟ್ ಹೆಂಗೆ ಜನಗಳು ಬಂದ್ಬರತ್ತ ಮೋನೇರ್ನ ಅಂಗಡಿ ಬಂಡೆ ಎಡ್ಡೆ ಸಾಮಾನು ತಿಕ್ಕೊಂಡು 5 ಮಿತ್ತಿನ ಬೆತ್ತದಾದ ಬೋಡು ಮನುಷ್ಯಗೆ ಲಾಭದ ಅಂಶಾರ ತುಬುಜೇರು ಎನ್ನ ಕ್ವಾಲಿಟಿ ಆರು ಕ್ವಾಲಿಟಿ ಜನಲ ಕ್ವಾಲಿಟಿ ಅರ್ನ ವಸ್ತುಲ ಕ್ವಾಲಿಟಿ ಒಂದು ಸಮಾಜದ ಬಾರಿ ಜನಕಲ್ಲಿ ಲಾಭ ಜಿಂಜದ ಲಾಭ ಬರಡಂದು ಆರು ಲಾಭದ ತೂಪುಜಿಯರು ಬತ್ತಿನ ಚಿತ್ತನವರಿ ಎನ್ನ ಗ್ರಾಹಕೆ ಎನ್ನ ದೇವೇರು ಪನ್ಪಣ ಚಿತ್ರ ರೀತಿ ಆರು ಕೆಲಸ ಮಾಡ್ತಂದಿಲ್ಲೇರು ಅರ್ನ ಈ ಸಂಸ್ಥೆ ಈ ಯುಗಾದ ದಿನತ್ತಾನೆ ಈ ವಾಮದ ಪದ ಪಂಡ ಇದು ಎಲ್ಲ ಪೇಟೆ ಅಂತ ಪಡ್ತಿ ಮೂರು ಸುತ್ತಲುಂಡು ಇಂಚಿದೆಪ್ಪಳ ಚೆನ್ನೈ ತೋಡಿ ಅಂಚಿದೆಪ್ಪಳ ನಂಡ ಅಜ್ಜಿಬೆಟ್ಟು ಅಂಚೆ ತುಂಡ ಮೂಡಪೋಟು ಕೋಡಿ ಮೂಡಂಡೋಡು ಇಂಚಿಡ್ದು ಕುಕ್ಕಿಪಾಡಿ ಪೂರ ಒಂದು ಗ್ರಾಮ ಉಂಡು ಬೋನಣ್ಣ ಮೂಲು ಜನಸಂಖ್ಯೆ ಈ ಮಣ್ಣುಡು ಯಾನು ಏತು ವರ್ಷ 5 ವರ್ಷ ಉಂಟು ಈ ಮಣ್ಣಿಗೆ ಬರ್ತದೆ ಯಾನು ಮೂಲ ಕೆಲಸ ಮಾಡ್ತೊಂದಿಲ್ಲ ಬೇತ ರಾಜ್ಯಕ್ಕೆ ಬಾರ್ದು ಬೆತ್ತಲತ್ತು ಆಂಡೆ ಯಾನು ಕೇಳೊಂದಿಲ್ಲ ಈ ಮಣ್ಣಿಡು ಭಾರಿ ಅದ್ಭುತ ಅದಾಯನ್ ಮಂಡ ನಮ್ಮ ದೇಶದ ಮಣ್ಣೆ ಅಂಚ ಶಶಿಧರಣ್ಣ ಈ ಮಣ್ಣು ಕೇಳಾರ ಈ ಭಾರತ ಹೆಂಚಿನ ಅಂದು ಈ ಮಣ್ಣೆ ಹೆಂಚಿನ ಅಂದು ಒಂಜಿ ನಾರಾಯಣ ಆಪುಣಂದಾಂಡ ಮಾಧವೇ ಆಪುಣಂದಾಂಡ ಮನುಷ್ಯ ಮಹಾತ್ಮೆ ಆಪುಣಂದಾಂಡ ಪತಿತೆ ಪರಮಹಂಸ ಆಪುಣಂದಾಂಡ ಜನಾರ್ದನ ಆಪುಣತ್ತನ ಮಣ್ಣಿತ್ತಂಡ ಅವು ಭಾರತ ಈ ಮಣ್ಣು ಅಂಚಾದು ಯಾನಿ ಕೇಳೋದಿಲ್ಲ ವಾಮದ ಪದವಡು ಈ ನಿಜಕ್ಕಲ್ಲಿ ಇರಿನ ಈ ಲಕ್ಷ್ಮಿ ಇಂಡಸ್ಟ್ರೀಸ್ ಸೂರ್ಯಚಂದ್ರ ಕಾಲ ಮುಟ್ಟಲ್ಲ ಇರೆಗೆ ಏಪ ಮುಟ್ಟ ದೇವರ ಆರೋಗ್ಯ ಆಯುಷ್ಯ ನೆಮ್ಮದಿ ಕೊರ್ಪರ ಆನೆ ಮುಟ್ಟಲ್ಲ ಈ ಸಂಸ್ಥೆ ಮೂಲ ಬೆಳಗೊಂಡು ಜನಕ್ಕುಲ್ಲ ಇರಿನ ಅಂಗಡಿಗೆ ಬರ್ತದೆ ಒಂದು ಇರೆಲ್ಲ ಬೆಳಗ್ಪೋಯರು ಅಕುಲ್ಲ ಬೆಳಗ್ಪೋಯರು ಬಂದು ಬಂಡದು ಅವಕಾಶಕ್ಕೆ ವಂದಿಸಿದ್ದು ರಡ್ಡು ಪಾತ್ರ ಉಂತವೆ ಜೈ ಹಿಂದ್. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈ ಲಕ್ಷ್ಮಿ ಇಂಡಸ್ಟ್ರೀಸ್ ಇದರ ಮಾಲಕರಾದಂಥ ಮೋಹನ್ ಕುಮಾರ್ ಅವರೇ, ಎಲ್ಲ ಇಲ್ಲಿ ಸೇರಿರುವಂಥ ಊರಿನ ಪ್ರಮುಖರೇ ಮತ್ತು ಇಂಡಸ್ಟ್ರಿಯ ಕಾರ್ಮಿಕ ಬಂಧುಗಳೇ,
ಒಂದು 2 ವರ್ಷದ ಹಿಂದಷ್ಟೇ ಅವರು ನನಗೆ ಸಂಪರ್ಕ ಆಗಿರುವಂಥದ್ದು. ಯಾವುದೋ ವಸ್ತುವನ್ನು ಅಲ್ಲಿಂದ ತಗೊಂಡು ಹೋಗಬೇಕು ಅಂತೇಳಿ ಅಲ್ಲಿ ಹೋದಾಗ ಅಲ್ಲಿಯ ಅವರ ನಡವಳಿಕೆಗಳು ಮತ್ತು ಅಲ್ಲಿನ ಕಾರ್ಯಕ್ಷಮತೆ ಅದನ್ನು ಗಮನಿಸಿದ ನಂತರ ನನಗೆ ಅನಿಸಿತು, ಇಲ್ಲಿ ಒಂದು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮಗಳು ನಡೀತದೆ. ಅದರಲ್ಲಿ ಬಹಳ ಧಾರ್ಮಿಕ ಕಾರ್ಯಕ್ರಮಗಳಿಗೋಸ್ಕರ ನಾವು ತುಂಬ ಪ್ರಮುಖರನ್ನು ಕರೀತೀವಿ. ಅದರ ಜೊತೆಗೆ ಯಾರಾದರೂ ಸ್ವಲ್ಪ ಉದ್ಯಮಿಗಳನ್ನು ಕರಿಬೇಕು ಅಂತೇಳಿ ನಿರ್ಣಯ ಆಗಿತ್ತು. ಹಾಗಾಗಿ ಉದ್ಯಮಿಗಳನ್ನು ಕರಿಬೇಕಿದ್ರೆ ಎಂಥ ಉದ್ಯಮಿಗಳನ್ನು ಕರಿಬೇಕು? ಸಾಮಾಜಿಕವಾಗಿ ಚಿಂತನೆ ಇರುವಂತಹ, ಧಾರ್ಮಿಕ ತಳಹದಿಯಲ್ಲಿ ತನ್ನ ಜೀವನವನ್ನು ನಡೆಸಿಕೊಂಡಿರುವಂತಹ ವ್ಯಕ್ತಿಗಳನ್ನು ಕರಿಬೇಕು ಅಂತೇಳಿ. ಹಾಗಾಗಿ ಅವರು ನಮ್ಮ ಗಮನಕ್ಕೆ ಬಂತು. ಅವರನ್ನು ನಾವು ಗಣೇಶೋತ್ಸವಕ್ಕೆ ಕರೆದಿದ್ವಿ. ಆವತ್ತು ಕರೆದಾಗ ನಮ್ಮ ನಿರೀಕ್ಷೆ ಇರುವಂಥದ್ದು ಇಷ್ಟೇ, ಇಲ್ಲಿ ಇರುವಂಥ ಕೇವಲ ಧಾರ್ಮಿಕ ಚಟುವಟಿಕೆಗಳು ಮಾತ್ರ ಅಲ್ಲ, ಅದರ ತಳಹದಿಯಲ್ಲಿ ಉದ್ಯಮ ಜೀವನವನ್ನು ಕಟ್ಟಿಕೊಳ್ಳುವಂತಹ ಒಂದು ತರುಣರಿಗೆ ಪ್ರೇರಣೆ ಆಗುವಂತಹ ವ್ಯಕ್ತಿಗಳು ಬೇಕು. ಆ ದೃಷ್ಟಿಯಲ್ಲಿ ಅವರನ್ನು ಕರೆದಿದ್ದೀವಿ. ಇವತ್ತು ಆ ಒಂದು ಗಳಿಗೆ ನನಗೆ ನೆನಪಾಗ್ತಾ ಇದೆ. ನಾವು ಅವರು ಪ್ರೇರಣೆ ಆಗಬೇಕು ಇಲ್ಲಿನ ಯುವಕರಿಗೆ ಅಂತ ಹೇಳಿ ಆವತ್ತು ಹೇಳಿದಂತಹ ಆ ಒಂದು ಮಾತು ಇವತ್ತು ಕಾರ್ಯರೂಪಕ್ಕೆ ಇಲ್ಲಿ ಬರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅವರು ಸ್ವತಃ ಪ್ರೇರಣೆಯಾಗಿ ಇದ್ದುಕೊಂಡು ಇಲ್ಲಿನ ತರುಣರಿಗೂ ಕೂಡ ಒಂದು ಉತ್ತಮ ಪ್ರೇರಣೆಯನ್ನು ಕೊಡಬಹುದು ಎಂಬಂಥ ಒಂದು ಕನಸು ನಮ್ಮದು ಸಾಕಾರ ಆಗಿದೆ ಇವತ್ತು. ಈ ದಿಕ್ಕಿನಲ್ಲಿ ನಮ್ಮ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಬಂಧುಗಳು ಕೂಡ ಇವರ ಕಾರ್ಯಕ್ಷಮತೆ ಮತ್ತು ಇದೆಲ್ಲವನ್ನು ಕೂಡ ಒಂದು ಕರ್ತವ್ಯ ಅಂತೇಳಿ ನಾವು ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಅವರ ಕೆಲಸಗಳು ಎಲ್ಲವೂ ಕೂಡ ಅತ್ಯಂತ ಕ್ಲಪ್ತ ಸಮಯಕ್ಕೆ ಎಲ್ಲವನ್ನೂ ಒದಗಿಸಿಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅವರು. ಅಷ್ಟೇ ಶಿಸ್ತುಬದ್ಧವಾಗಿ ಮತ್ತು ಅದರಲ್ಲಿ ಫಲಾಪೇಕ್ಷೆ ಇಲ್ಲದೆ ಸಾಕಷ್ಟು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಒಂದು ಭಾವವನ್ನು ಇಟ್ಟುಕೊಂಡಿರುವಂಥ ಉದ್ಯಮಿಯಾಗಿರುವಂಥವರು ಒಂದು ಮಾದರಿ ವ್ಯಕ್ತಿಯಾಗಿ ನಮ್ಮ ಜೊತೆಗೆ ಇರ್ತಾರೆ. ಹಾಗಾಗಿ ನಮ್ಮ ಊರಿನ ಕಡೆಯಿಂದ ಏನೇನು ನಮಗೆ ಸಾಧ್ಯ ಇದೆ ಅದೆಲ್ಲ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಊರು ಕೂಡ ಬೆಳಗುವಂಥ ಒಂದು ಪ್ರಯತ್ನ ನಾವು ಮಾಡುವಂಥ ಒಂದು ಕೆಲಸ ನಾವು ಮಾಡೋಣ. ಇಲ್ಲಿ ಅವರಿಗೆ ಪೂರ್ಣ ಸಹಕಾರವನ್ನು ಸಹಕಾರವನ್ನು ಕೊಡ್ತಾ ಅವರ ಎಲ್ಲ ಸಾಧನೆಗಳು ಕೂಡ ಈ ಒಂದು ಗ್ರಾಮದ ಅಭಿವೃದ್ಧಿಗೂ ಕೂಡ ಕಾರಣೀಭೂತವಾಗಲಿ ಅಂತೇಳಿ ಆಶಿಸ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸೊಲ್ಮೆಲ್ ಮಲ್ತೊಂದು ಕಾರ್ಯಕ್ರಮದ ಅಕ್ಕಿರಿಗೆ ಧನ್ಯವಾದ ಸಮರ್ಪಣೆ ಅಕ್ಕಿರದ ಸೊಲ್ಮೆಲ್ ಸಂದೇತ ಮಲ್ಪಡು ಮಾಡಿದೆ ವೇದಿಕೆಡಿತನ ಮಾತ ಗಣ್ಯರಿಗೆಲ್ಲ ವಂದಿಸಾದು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೇರ್ ಬೊಕ್ಕ ಮಾತೃಶ್ರೀ ಹೇಮಾವತಿ ವಿ ಹೆಗ್ಡೇರ್ನ ಶುಭ ಆಶೀರ್ವಾದಗಳು ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಈ ಒಂಜಿ ಶಾಖೆದ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟಕರಾದ ನಮಕ್ ಶುಭಾಶೀರ್ವಚನ ಮಂತ್ರಿಚಿತ್ನ ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರದ ಮಾತ ಸಿಬ್ಬಂದಿಗಳ ಪರವಾದ ವಿಶೇಷವಾದ ಎಂಕಲ್ನ ಊರದ ಪರವಾದ ಅವರಿಗೆ ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಲ್ತದಿಲ್ಲ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾದ ಶ್ರೀಯುತ ಶಶಿಧರ್ ಶೆಟ್ಟರ್ ಉದ್ಯಮಿಲು ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಬರೋಡ ಎಂಗಳ ಊರಿಗೂ ಪ್ರಥಮವಾದ ಬತ್ತದ ಶುಭಾಶೀರ್ವಾದ ಮಲ್ತದ ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದ್ದಾರೆ ಸರ್. ಇರೆಗಲ ಈ ಸಂಸ್ಥೆದ ಪರವಾದ ಮಾತು ಸಿಬ್ಬಂದಿ ಪರವಾದ ತುಂಬ ಹೃದಯದ ಧನ್ಯವಾದ ಸರ್. ಅದೇ ರೀತಿ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜರ್ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಮೆರಗಲ ಎಂಗಲ ಸಂಸ್ಥೆದ ಪರವಾದ ಅದೇ ರೀತಿ ಈ ವಾಮದ ಪದದ ಸಮಸ್ತ ನಾಗರಿಕರ ಪರವಾದ ಪ್ರೀತಿಯಿಂದ ತುಂಬ ಹೃದಯದ ಧನ್ಯವಾದ ಸರ್. ಅದೇ ರೀತಿ ಶ್ರೀ ಕೆ ಪ್ರತಾಪ್ ನಾಯಕರು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಸರ್ ಇವರಿಗೆಲ್ಲ ಈ ಒಂಜಿ ಶುಭ ಸಂದರ್ಭಗಳು ಕಾರ್ಯಕ್ರಮದ ಶುಭಾಶಯ ಮಲ್ತದ ಈ ಲಕ್ಷ್ಮೀ ಇಂಡಸ್ಟ್ರಿಗೆ ಶುಭಾಶಯ ಕೊಡ್ತಾರೆ. ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ಭಾಗದ ನಮ್ಮ ಸ್ಥಳೀಯ ಶ್ರೀ ಜಿ ಕೆ ಭಟ್ರು ನಿವೃತ್ತ ಅಧಿಕಾರಿಗಳು ಕೆನರಾ ಬ್ಯಾಂಕ್ ಉದ್ಯಮಿ ಆದಿತ್ಯರು ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ಸರ್. ಅದೇ ರೀತಿ ಹಿರಿಯ ರಾಯನ ಚಿತ್ರ ಶ್ರೀಯುತ ಅಮ್ಮರಾಯ ಅರ್ಕಾಡಿ
ಇವರಿಗೆಲ್ಲ ಈ ಸಂದರ್ಭದ ಸಂಸ್ಥೆದ ಪರವಾದ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಭಾಗದ ಚೆನ್ನೈ ತೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಿತ್ನ ಶ್ರೀಮತಿ ವನಿತಾ ಅಕ್ಕ ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದ. ಅವೇ ರೀತಿ ಈ ಒಂಜಿ ವಾಮದ ಪದದ ಕ್ಷೇತ್ರ ವಾಮದ ಪದದ ಭಾಗಕ್ಕೆ ಹೆಂಗೆಲ್ಲ ಈ ಪೇಟದ ಒಂಜಿ ಮೆರಗುನೆ ಒಂಜಿ ಹಂದನ್ನು ಚಂದ ಮಲ್ತು ಕೊರನೆಂಚಿತ್ನ ಲಕ್ಷ್ಮೀ ಇಂಡಸ್ಟ್ರೀಸ್ನ ಮಾಲಕರೇನೆಂಚಿತ್ನ ಶ್ರೀಯುತ ಮೋಹನ್ ಕುಮಾರ್ ಶ್ರೀಮತಿ ರೇಷ್ಮಾ ಮೋಹನ್ ಕುಮಾರ್ ಬೊಕಾರ್ನ ರೆಡ್ ಜೋಕಲು ನಿಖಿಲಿಗೆಲ್ಲ ತುಂಬ ಹೃದಯದ ಧನ್ಯವಾದ ಮೋನಣ್ಣ. ಅವೇ ರೀತಿ ಲಕ್ಷ್ಮೀ ಗ್ರೂಪದ ಅಮ್ಮ ಹೆಂಗೆಲ್ಲ ಶ್ರೀಮತಿ ಲೀಲಾವತಿ ಅಮ್ಮ ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ಅಮ್ಮ. ವಿಶೇಷವಾದ ಮುರಣಿದ ಬೊಕ್ಕ ಎಂಕುಲು ನಿರಂತರವಾದ ರಾತ್ರಿ ಎಂಕುಲ್ಲ ಒಂಜಿ 12 ಗಂಟೆ ಮಟ್ಟ ಇಪ್ಪುವ ಮುಲ್ಪ ಈ ಬರೋಡು ನಾಂಡ ಲಕ್ಷ್ಮೀ ಇಂಡಸ್ಟ್ರೀಸ್ದ ಮಾತ ಸಿಬ್ಬಂದಿ ವರ್ಗ ಬಹುಶಃ ರಾತ್ರಿ ಪಗಲು ಇಜ್ಜಂದೆ ಮೋಹನ್ ಇಜ್ಜಂದ ಫಲ ಇಪ್ಪನ ಪಗಲ ಆಕಲ್ನ ಬೇಲೆಡ್ ದಾಲ ಡಿಫರೆನ್ಸ್ ಇಜ್ಜಿ ಆ ರೀತಿದ ಒಂಜಿ ಅಚ್ಚುಕಟ್ಟ ಇಂಥ ಕೆಲಸ ಮಲ್ತೊಂದು ಇಂಥ ಪೊರ್ಲುಗ ಕಾರಣಕರ್ತ ಚಿತ್ನ ಲಕ್ಷ್ಮೀ ಇಂಡಸ್ಟ್ರೀಸ್ದ ಮಾತ ಸಿಬ್ಬಂದಿ ವರ್ಗನಗಳಿಲ್ಲ ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ. ಈ ಕಾರ್ಯಕ್ರಮಡು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರನಕಲು ಅಂಚನೆ ಸ್ಥಳೀಯ ಸಂಘ ಸಂಸ್ಥೆದ ಅಧ್ಯಕ್ಷರನಕಲು ಪದಾಧಿಕಾರಿನಕಲು ಆಗಮಿಸ್ತಾರೆ. ನಿಖಿಲೆಗಳ ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ. ಅದೇ ರೀತಿ ಈ ಒಂಜಿ ಕಾರ್ಯಕ್ರಮಡು ವಿಶೇಷವಾದ ವೇದಿಕೆಡು ನಮ್ಮ ಆತ್ಮೀಯರು ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಸರ್ ಇವರಿಗೆ ಪ್ರೀತಿಡು ಗೌರವಡು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ ಸರ್. ಅಂಚನೆ ಈ ರಾಜೇಶ್ ಉದ್ಯಮಿಗಳು ನವಶಕ್ತಿ ಗುರುವಣಿಕೆರೆ ಇರ್ಲ ದಂಪತಿ ಸಮೇತ ಬೈದಾರೆ ಸರ್ ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ವಿಶೇಷವಾದ ನಮ್ಮ ದೃಶ್ಯ ಮಾಧ್ಯಮ ಬಕ್ಕ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳು ಆಗಮಿಸಿದರು. ನಿಖಿಲೆ ಪೂರ ಪ್ರೀತಿ ಗೌರವಡು ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ. ಅದೇ ರೀತಿ ಈ ಒಂಜಿ ಪೊರ್ಲ ಗಂಟದ ಕಾರ್ಯಕ್ರಮಗ ಅಚ್ಚುಕಟ್ಟಾದ ಪ್ರತ್ಯಕ್ಷವಾದ ಪರೋಕ್ಷವಾದ ಬೆನ್ನಿನ ಚಿತ್ನ ಮಾತರಿಗಳ ಧನ್ಯವಾದ ಸಮರ್ಪಣೆ ಮಲ್ತೊಂದು ಮಾತ ಬಂದಿಲ್ಲ ನಿಗಲು ಇನಿತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ ಟಿವಿ ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು
ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.